ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90 ಚಿಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತದಾದ್ಯಂತ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಹಾಗೂ ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಪ್ರಮುಖ ಯೋಜನೆಗಳಲ್ಲಿ ಒಂದಾದ PM ಶ್ರೀ ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು, ಈ ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಒಂದಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿಕ್ಷಣ ತಜ್ಞರು, ಶೈಕ್ಷಣಿಕ ನೀತಿಗಳ ಸಮಾಲೋಚಕರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದ ಮೈಸೂರಿನ ಡಾಕ್ಟರ್ G. ಅಚ್ಯುತರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ಈ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆಯ ಪರಿಚಯ ಹಾಗೂ ಇದು ಯಾವಾಗ ಜಾರಿ ಆಯಿತು ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತವಾಗಿ. ಸೊ ನಮಗೆಲ್ಲ ಗೊತ್ತೇ ಇದೆ, 2020ನೇ ಇಸ್ವಿನಲ್ಲಿ NEP ನ್ಯೂ ಎಜುಕೇಷನ್ ಪಾಲಿಸಿ 2020 ಜಾರಿ ಮಾಡಿದಾಗ ದೊಡ್ಡ ಚರ್ಚೆ ನಡೀತಾ ಇತ್ತು ದೇಶದಲ್ಲಿ. ಏನು ಚರ್ಚೆ ನಡೀತಾ ಇತ್ತು ಅಂದರೆ, ಈಗ ಶಾಲೆಗಳಲ್ಲಿ ಏನು ನಾವು ಮೂಲಭೂತ ಕಲಿಕೆಗಳನ್ನ ಮಾಡಿಸ್ತಾ ಇದ್ದೀವಲ್ಲ, ಅದನ್ನು ಅನುಭವ ಆಧಾರಿತ ಪ್ರಾದೇಶಿಕತೆಗೆ ಅನುಗುಣವಾಗಿ ಮುಂದಿನ 10 ವರ್ಷಕ್ಕೆ ಯಾವ್ಯಾವ ಜ್ಞಾನ, ಕೌಶಲ, ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು, ಆ ಎಲ್ಲ ಸಂಗತಿಗಳನ್ನ ಇಟ್ಕೊಂಡು ನಾವು ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನೋದು ಒಂದು ಅಂಶ. ಅದರಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಮಕ್ಕಳಿಗೆ ಬರೀ ಕಲಿಸಿದ್ರೆ ಆಗೋದಿಲ್ಲ, ಅವರಿಗೆ ಅನ್ವಯಿಕ ಜ್ಞಾನವನ್ನು ಕೊಡಬೇಕು. ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಏನು ಕಲಿತಾರೆ ಅದನ್ನು ಅವರು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಮೂರನೇದೇ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನೋಡಿದಾಗ ತುಂಬ ವೈವಿಧ್ಯತೆ ಇದೆ. ಡೈವರ್ಸಿಫೈ ಸೊಸೈಟಿ ನಮ್ಮದು. ಒಂದೊಂದು ಪ್ರಾದೇಶಿಕ ಕತೆಗೆ ಅನುಸಾರವಾಗಿ ಅನೇಕ ಜೀವನಗಳಿದೆ, ಜೀವನಾಧಾರಗಳಿದೆ, ಭೂಮಿ ರಚನೆ ಇದೆ, ಕಾಡಿದೆ, ನಮ್ಮ ಸಾಮಾಜಿಕ ವ್ಯವಸ್ಥೆಗಳಿದೆ, ಕಲ್ಚರ್ ಇದೆ ಅಲ್ವಾ, ಮತ್ತು ಉದ್ಯೋಗಗಳಿದೆ, ಜೀವನಾಧಾರಗಳಿದೆ. ಇವುಗಳಿಗೆ ಅನುಗುಣವಾಗಿ ಕಲಿಸುವ ಪ್ರಕ್ರಿಯೆಗಳನ್ನ ಹುಟ್ಟಾಕಬೇಕು ಅನ್ನೋದು NEP 2020ರಲ್ಲಿ ಚರ್ಚೆ ಬಂದ ವಿಷಯ. ಆಗ ರಾಷ್ಟ್ರ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇತ್ತಂದರೆ, ಕೆಲವು ರಾಜ್ಯಗಳು ನಮಗೆ ಈಗ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಮಯ ಬೇಕು, ಕೆಲವು ರಾಜ್ಯಗಳು ನಾವು ಸಿದ್ಧ ಇದ್ದೀವಿ, ಈಗಲೇ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಜಾರಿಗೊಳಿಸಿದ್ದು ಇದೆ. ಈ ಒಟ್ಟಾರೆ ಸಂಗತಿಗಳು ಬಂದಾಗ ಪಾರ್ಲಿಮೆಂಟಲ್ಲಿ ಒಂದು ಚರ್ಚೆ ಆಯಿತು ಕ್ಯಾಬಿನೆಟ್ ಕಮಿಟಿನಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ಈಗ NEP ನೀವು ರೋಲ್ಔಟ್ ಮಾಡ್ತಾ ಇದ್ದೀರಲ್ಲ, ಇದನ್ನೆಲ್ಲಾದರೂ ಒಂದು ಕಡೆ ಮಾದರಿ ಮಾಡಬೇಕಲ್ವಾ ಅಂತ. ಆಗ ಬಂದಂತಹ ಸಲಹೆಗಳು ಮತ್ತು ವಿಚಾರಗಳಿಂದಾಗಿ ಈ PM ಶ್ರೀ PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಈಗ ಎಲ್ಲೋದ್ರೂ ಇದು ನೀವು ನೋಡ್ಬೋದು, PM ಶ್ರೀ ಸ್ಕೂಲ್ಸ್ ಅಂತ. ಸೊ ಇದನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ 14,500 ಇಂಥ ಶಾಲೆಗಳನ್ನ ಗುರುತು ಮಾಡಿದ್ದಾರೆ. ಈ ಶಾಲೆಗಳು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರ್ಬೋದು, 1ನೇ ಕ್ಲಾಸಿಂದ 8ನೇ ಕ್ಲಾಸ್ ಇರ್ಬೋದು, 8ರಿಂದ 10 ಇರ್ಬೋದು, ಅಥವಾ PUCವರೆಗೂ ಇರ್ಬೋದು. ಇದನ್ನೆಲ್ಲ ನಾವು ಪ್ರಾಥಮಿಕ ಶಿಕ್ಷಣ ಅಂತಲೇ ಕರಿತೀವಿ. ಹೌದು. ಸೊ ಹಾಗಾಗಿ ಈ ಶಾಲೆಗಳಲ್ಲೇ ಒಂದು ಮೂಲಭೂತ ಬದಲಾವಣೆ ಬರಲಿಕ್ಕೆ ಯಾವುದು ಕಲಿಯುವ ಮತ್ತು ಕಲಿಸುವ ಪ್ರಕ್ರಿಯೆಯಲ್ಲಿ ಉಂಟಾಗಬೇಕು, ಮಕ್ಕಳಿಗೆ ಆಸಕ್ತಿದಾಯಕ ಮತ್ತು ಅನುಭವದಾಯಕ ಕಲಿಕೆ ಆಗಲಿಕ್ಕೆ ವಾತಾವರಣ ಸೃಷ್ಟಿ ಮಾಡಬೇಕು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇನ್ನೂ 2 ಸ್ಟ್ರೀಮ್ ಇದೆ. ಒಂದು ಕೇಂದ್ರೀಯ ವಿದ್ಯಾಲಯಗಳು ಅಂತ, ಎರಡನೇದು ನವೋದಯ ಸ್ಕೂಲ್ಸ್ ಅಂತ ಇದೆ. ಅದು ಜಿಲ್ಲೆಗೆ ಒಂದೊಂದಿದೆ. ಈ ಕೇಂದ್ರೀಯ ವಿದ್ಯಾಲಯಗಳು ಎಲ್ಲಿ ಕೇಂದ್ರ ಸರ್ಕಾರದ ನೌಕರರು ಜಾಸ್ತಿ ಇದ್ದಾರೆ ಅಥವಾ PSUಗಳು ಜಾಸ್ತಿ ಇದೆ ಅಂಥ ಜಾಗಗಳಲ್ಲಿ ನಾವು ಶಾಲೆಗಳು ನೋಡ್ತೀವಿ. ಇನ್ನು ಎಲ್ಲ ಕಡೆ ಇದು ನಾವು ನೋಡೋಕ್ಕಾಗೋದಿಲ್ಲ. ಸೊ ಹಾಗಿರುವಾಗ ಸರ್ಕಾರಕ್ಕೆ ಈಗ ಒಂದು ಸವಾಲು. ಸೊ ಆ ಮಟ್ಟಕ್ಕೆ ಇವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ, ಇದಕ್ಕೆ ನಾವು ಯಾವ ಥರದ ಚೈತನ್ಯದಾಯಕವಾಗಿ ಮಾಡಬೇಕು, ಯಾವ ರೀತಿಯ ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದು ನೀತಿ ನಿರೂಪಣೆ ಆಗಬೇಕು ಅನ್ನೋದು ಚರ್ಚೆಗೆ ಬಂದಂಥ ಸಂಗತಿ. ಆವಾಗ ಹುಟ್ಕೊಂಡಿದ್ದು PM ಶ್ರೀ ಸ್ಕೂಲ್ಸ್ ಅಂತೇಳಿ. ಸೊ ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಪ್ರತಿ ತಾಲೂಕಲ್ಲಿ 2 ಶಾಲೆಗಳನ್ನ ಗುರುತು ಮಾಡಿದ್ದಾರೆ. ಸೊ ಇದು ಹೊಸದಾಗಿ ಸೃಷ್ಟಿ ಮಾಡಿರೋ ಶಾಲೆಗಳಲ್ಲ, ಇರೋ ಶಾಲೆಗಳನ್ನೇ ಉನ್ನತೀಕರಿಸುವಂಥದ್ದು. ಅಲ್ಲಿ ಸೌಲಭ್ಯಗಳಾಗಲಿ, ಕಲಿಯುವ ಪ್ರಕ್ರಿಯೆಗಳಾಗಲಿ, ಕಲಿಕಾ ಸಾಮಗ್ರಿಗಳಾಗಲಿ, ಮತ್ತು ಮಕ್ಕಳಿಗೆ ಅನುಭವದಾಯಕ
ವಾತಾವರಣವನ್ನು ಉಂಟು ಮಾಡಲಿಕ್ಕೆ, ಕಲಿಕಾ ವಾತಾವರಣ ಉಂಟು ಮಾಡಲಿಕ್ಕೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಬೇಕು. ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಅನುದಾನವನ್ನು ಕೊಡುತ್ತೆ, ಅದಕ್ಕೇನು ರಾಜ್ಯ ಸರ್ಕಾರ ಕೊಡೋದಿಲ್ಲ. ಇದು ಪ್ರತಿ ವರ್ಷ ಬರುವಂಥ ಅನುದಾನ. ಇದು 22-23ನೇ ಸಾಲಿನಲ್ಲಿ ಶುರುವಾಗಿ 20-26, 27ವರೆಗೂ ನಡೆಯುತ್ತೆ. ಅಂದರೆ ಎಷ್ಟು ವರ್ಷ ಆಯಿತು? ಒಂದು 5 ವರ್ಷ. 5 ವರ್ಷದಲ್ಲಿ ಒಟ್ಟಾರೆ ಆ ಶಾಲೆಯ ವಾತಾವರಣ, ಕಲಿಕಾ ಪ್ರಭಾವ, ಮತ್ತು ಮಕ್ಕಳಲ್ಲಿ ಉಂಟಾಗಿರುವ ಬದಲಾವಣೆ, ಮತ್ತು ಅವರಲ್ಲಿ ಉಂಟಾಗಿರುವ ಒಂದು ಇಂಟಿಟ್ಯೂಸ್ ಬದಲಾವಣೆಗಳು, ಆಂತರಿಕ ಬದಲಾವಣೆಗಳೇನು, ಬಾಹ್ಯ ಬದಲಾವಣೆಗಳೇನು, ಮತ್ತು ಮುಂದಕ್ಕೆ ಅವರು ಯಾವ ರೀತಿ ಗುಣಾತ್ಮಕವಾಗಿ ಓದ್ಕೊಂಡೋಗ್ಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇದೆ. ಯಾಕಂದರೆ PUCವರೆಗೂ ಓದಾದ್ಮೇಲೆ ಮಕ್ಕಳೆಲ್ಲ ಉನ್ನತ ಶಿಕ್ಷಣಕ್ಕೆ ಸೇರ್ಕೋಬೇಕಲ್ವಾ? ಸೊ ಅದಕ್ಕೆ ಯಾವ ಥರ ಸೇರ್ಕೊಂಡಿದ್ದಾರೆ, ಆಮೇಲೆ ಅವರ ಹ್ಯಾಪಿನೆಸ್ ಇಂಡೆಕ್ಸ್, ನೆಮ್ಮದಿಯ ಸೂಚಕಗಳು ಯಾವ ಥರ ಇದೆ, ಈ ಎಲ್ಲ ಅಂಶಗಳನ್ನ ಗಮನಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಬಯಸಿದೆ. ಅದಕ್ಕಾಗಿ PMC ಸ್ಕೂಲ್ಸ್ ಅಂತ ಹೇಳಿ ಮಾಡಿ ಈಗ 24-25ನೇ ಸಾಲಿಂದ ಶುರು ಆಗಿದೆ. ಇದು 2ನೇ ವರ್ಷ. ಪ್ರಾರಂಭದಲ್ಲಿದ್ದ ತೊಡಕುಗಳನ್ನೆಲ್ಲ ನಿವಾರಿಸ್ಕೊಂಡೀಗ ಅವೆಲ್ಲ ಒಂದು ಕ್ರಿಯಾತ್ಮಕವಾಗಿ ಕೆಲಸ ಮಾಡೋಕ್ಕಾಗ್ತದೆ. ಫಂಕ್ಷನಲ್ ಪಾರ್ಟ್ಗೆ ಈಗ ಶಾಲೆಗಳು ಬಂದಿದೆ. ಅಲ್ಲಿ ನೀವು ನೋಡಿದಾಗ ಎಲ್ಲ ಟ್ರೈನ್ಡ್ ಟೀಚರ್ಸ್ ಇರ್ತಾರೆ, ಗ್ರ್ಯಾಜುಯೇಟೆಡ್ ಟೀಚರ್ಸ್ಗಳಿರ್ತಾರೆ, ಆಮೇಲೆ ಅನುಭವ ಚೆನ್ನಾಗಿರುತ್ತೆ. ಇದನ್ನು ನಾವು ಗಮನಿಸಬೇಕು. ಅಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು. ಮೂಲಭೂತ ಸೌಕರ್ಯಗಳಾಗಲಿ, ಕಲಿಕಾ ಸಂಗತಿಗಳಾಗಲಿ, ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಬೇಕಾದಂಥ ಇನ್ಯಾವುದೇ ಚಟುವಟಿಕೆಗಳಿಗೆ, ಆಟೋಟಗಳಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಡಿದು, ಮತ್ತು ಅವರು ವಿಷಯಾಧಾರಿತ ಪ್ರಾಜೆಕ್ಟ್ಸ್ ಮಾಡಬೇಕು. ಅವುಗಳಿಗೂ ಸಹಿತ ಅಲ್ಲಿ ಅಗತ್ಯವಾದ ಎಲ್ಲ ಸೌಲಭ್ಯಗಳು ಇರಬೇಕು, ಕೊರತೆಗಳೇ ಇರಬಾರ್ದು. ಮತ್ತು ಇನ್ನೊಂದು ಇದರಲ್ಲಿ ಮಾಡಿದ್ದಾರೆ ಏನಪ್ಪ ಅಂದರೆ, ಈ ಶಾಲೆಯ ಒಟ್ಟಾರೆ ಮೂಲಭೂತ ಸೌಕರ್ಯ ಇದೇ ಥರ ಇರಬೇಕು ಅಂತ ಮಾನದಂಡಗಳನ್ನ ನಿಗದಿ ಮಾಡಿಬಿಟ್ಟಿದ್ದಾರೆ. ಇಷ್ಟಾಗಲ್ಲ, ಇಷ್ಟು ಉದ್ದನೇ ಇರಬೇಕು, ಕ್ಲಾಸ್ ರೂಮು, ಬೆಂಚ್ ಇರಬೇಕು, ಲೈಟ್ ಇರಬೇಕು, ಫ್ಯಾನ್ ಇರಬೇಕು, ಮತ್ತು ಬೋರ್ಡ್ ಈ ಥರ ಇರಬೇಕು. ಪ್ರತಿಯೊಂದಕ್ಕೂ ಮಾನದಂಡಗಳನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದು ಇರಲೇಬೇಕು. ಏನಿದೆ ಅದನ್ನ ಉನ್ನತೀಕರಿಸ್ಕೊಳ್ಳಿಕ್ಕೆ ಅನುದಾನವನ್ನು ಸರ್ಕಾರ ಕೊಡ್ತಾ ಇದೆ. ಹಂತ ಹಂತವಾಗಿ ಅವರು ಉನ್ನತೀಕರಿಸ್ಕೊಳ್ಬೇಕು. ಇದು 1ನೇ ಹಂತದ್ದು. 2ನೇದು, ಶಾಲೆಯಲ್ಲಿ ಮಳೆ ನೀರು ಕೊಯ್ಲಿಗೆ ಅವಕಾಶ ಇರಬೇಕು. ಆ ತಂತ್ರಜ್ಞಾನ ಮಕ್ಕಳು ಗಮನಿಸಬೇಕು. ಆಮೇಲೆ ಸೋಲಾರ್ ಲೈಟಿಂಗು ಇಡೀ ಶಾಲೆಗೆ, ಆಯಿತಾ? ಈಗ ನಮ್ಮ ನಾರ್ಮಲ್ ವಿದ್ಯುತ್ ಶಕ್ತಿನಲ್ಲಿ ನಡಿಬಾರ್ದು. ಸೋಲಾರ್ ದೀಪದ ವ್ಯವಸ್ಥೆ ಇದ್ದಾಗ ಮಕ್ಕಳಿಗೆ ಅದೊಂದು ಕಲ್ಪನೆ ಬರುತ್ತೆ. ಅದಾದಮೇಲೆ ಅಲ್ಲೇನು ಘನತ್ಯಾಜ್ಯಗಳು ಉಂಟಾಗತ್ತೆ ಶಾಲೆ ಒಳಗಡೆ, ಆ ಘನತ್ಯಾಜ್ಯಗಳನ್ನ ವಿಲೇವಾರಿ ಮಾಡಿ ಅದರಿಂದ ಏನು ಉಪಯೋಗ ಆಗತ್ತೆ. ಗೊಬ್ಬರ ತಯಾರು ಮಾಡ್ತಾರೆ, ಗೊಬ್ಬರ ಎಲ್ಲ ಹಾಕ್ತಾರೆ. ನೆಕ್ಸ್ಟ್ ಘನತ್ಯಾಜ್ಯಗಳನ್ನ ಒಂದು ಸಂಗ್ರಹಣೆ ಮಾಡೋದು, ವಿಂಗಡಣೆ ಮಾಡೋದು, ಆಯಿತಾ? ಅದನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡೋದು. ಯಾವುದು ಪರಿವರ್ತನೆ ಆಗಲ್ಲ ಅದನ್ನು ವಿಲೇವಾರಿ ಮಾಡೋದು. ವಿಲೇವಾರಿ ಯಾವ ಥರ ಆಗುತ್ತೆ, ಮತ್ತು ಸಾವಯವ ಗೊಬ್ಬರವಾದ್ಮೇಲೆ ಅದನ್ನು ಯಾವ ರೀತಿ ನಾವು ಶಾಲೆಯಲ್ಲೇ ಎಲ್ಲ ಗಿಡಗಳಿಗೆ ಹಾಕ್ಬೋದು, ಶಾಲಾ ವನ ಮಾಡ್ಬೋದು. ಶಾಲಾ ವನ ಆದಮೇಲೆ ಪೌಷ್ಟಿಕಾಂಶ ತೋಟಗಳು ಮಾಡ್ಬೋದು, ಹೂವಿನ ಗಿಡಗಳು ಬೆಳೆಸ್ಬೋದು. ಈ ಎಲ್ಲ ಪ್ರಕ್ರಿಯೆಯಲ್ಲೂ ಮಕ್ಕಳೇನು ಮಾಡಬೇಕು, ಭಾಗಿಯಾಗಬೇಕು. ಸೊ ಅವ್ರಿಗಲ್ಲಿ ಆಸಕ್ತಿದಾಯಕ, ಅನುಭವದಾಯಕ ಕಲಿಕೆ ಉಂಟಾಗಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಚೇತೋಹಾರ ಕಲಿಕೆ ಅಂತ ಕರಿತೀವಿ. ಈ ಥರದ ಕಲಿಕೆ ಪ್ರಕ್ರಿಯೆಗಳು ಹುಟ್ಟಾಕಿದಾಗ ಆ ಶಾಲೆಗೆ ಒಂದು ಮಹತ್ವ ಬರುತ್ತೆ. ಆ ಸಮುದಾಯದಲ್ಲಿ ಈ ಶಾಲೆ ಒಂದು ಕ್ರಿಯಾತ್ಮಕ ಶಾಲೆಯಾಗಿ ಹೊರಹೊಮ್ಮೋದಲ್ದೇ ಎಲ್ಲ ಚಟುವಟಿಕೆಗಳ ಒಂದು ಆಗರ ಕೇಂದ್ರ ಆಗ್ತದೆ. ಯಾಕಂದರೆ ಮಕ್ಕಳಿಗೆ ಕಲಿಸೋಕ್ಕೆ ನಾವೆಲ್ಲ ಏನು ವಾತಾವರಣ ಉಂಟು ಮಾಡ್ತೀವಿ ಅವುಗಳನ್ನು ನಾಳೆ ದಿನ ಯುವಕರು ಗಮನಿಸ್ಬೋದು, ಮತ್ತು ಕಲ್ತ್ಕೋಬೋದು, ಮುಂದುವರಿಸ್ಬೋದು. ವಯಸ್ಕರ ಶಿಕ್ಷಣದಲ್ಲೂ ಮಾಡ್ಬೋದು, ಮಹಿಳೆಯರು ಬಳಸ್ಕೋಬೋದು, ಸಂಘದವರು ಬಳಸ್ಕೋಬೋದು. ಈ ಥರ ಒಂದು ಎಕ್ಸಾಂಪ್ಲರಿ ಆಗಬೇಕು ಅಂತ ದೂರಾಲೋಚನೆ ಇಟ್ಕೊಂಡು 5 ವರ್ಷದ ಕಾರ್ಯಕ್ರಮವನ್ನು ಈಗ ಸರ್ಕಾರ ಪ್ರಾರಂಭ ಮಾಡಿದೆ. ಅದಕ್ಕಾಗಿ ಸುಮಾರು 27,360 ಕೋಟಿ ರೂಪಾಯಿ ಅನುದಾನವನ್ನು ನಿಗದಿ ಮಾಡಿದೆ. ಯಾವ್ಯಾವ ಮಾನದಂಡಗಳ ಪ್ರಕಾರ ಏನೇನು ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಇದನ್ನು ವಿಗರಸ್ ಮಾನಿಟರಿಂಗ್ ಇರುತ್ತೆ ಕೇಂದ್ರ ಸರ್ಕಾರದಿಂದ. ಪ್ರತಿ ಹಂತದಲ್ಲೂ ದಾಖಲಾತಿ ಆಯಿತು, ಹಾಜರಾತಿ ಆಯಿತು, ಚಟುವಟಿಕೆಗಳನ್ನೂ ಸಹಿತ ಅದಕ್ಕೆ ಒಂದು ಪೋರ್ಟಲ್ ಮಾಡಿದ್ದಾರೆ. ಆ ಪೋರ್ಟಲ್ನಲ್ಲಿ ಅದು ಮಾನಿಟರ್ ಆಗ್ತಾ ಇರುತ್ತೆ. ಸೊ ಯಾವುದು ಮಾಹಿತಿಗಳು ಸರಿ ಬರ್ತಿಲ್ಲ ಅವರಿಗೆ ಎಚ್ಚರಿಸ್ತಾರೆ, ಸರಿಯಾಗಿ ಮಾಡಿ ಅಂತಾರೆ. ಯಾವ ಚೆನ್ನಾಗಿ ಮಾಡ್ತಾ ಇದೆ ಅವ್ರದಕ್ಕೆ ಅವಾರ್ಡ್ ಸಹಿತ ಇಟ್ಟಿದ್ದಾರೆ. ಅದಕ್ಕೆ ವಿಶೇಷ ಅನುದಾನ ಕೊಟ್ಟು ಪ್ರೋತ್ಸಾಹ ಕೊಡುವಂಥ ಉತ್ತೇಜಕ ಕಾರ್ಯಕ್ರಮಗಳು ಇದರಲ್ಲಿ ಅಳವಡಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನನ್ನ ಪ್ರಕಾರ ಇದೊಂದು ಹೊಸ ಆಯಾಮವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತದೆ. ಇದು ಈಗೇನು ಒಂದು ಆಯ್ದ
ಪ್ರಾಯೋಗಿಕ ಶಾಲೆಗಳಾಗಿದೆ. ಹಂಗಾಗಬಾರ್ದು. ಎಲ್ಲ ಹೈಯರ್ ಪ್ರೈಮರಿ ಸ್ಕೂಲ್ಸು ಹೈಸ್ಕೂಲ್ಸ್ನ ಈ ಮಟ್ಟಕ್ಕೆ ತರಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಮ್ಮ ಸರ್ಕಾರಿ ಶಾಲೆಗಳು ಉಳಿತದೆ. ಮತ್ತು ಸರ್ಕಾರಿ ಶಾಲೆಗಳು ನಮ್ಮ ಶಾಲೆ, ನಮ್ಮೂರ ಶಾಲೆ ಹೆಮ್ಮೆಯ ಶಾಲೆ ಆಗ್ತದೆ. ಆಮೇಲೆ ಜನಸಾಮಾನ್ಯರು ಯಾವುದೇ ಕಾರಣಕ್ಕಾಗೂ ಖಾಸಗಿ ಶಾಲೆಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅಧಿಕವಾದ ವಾರ್ಷಿಕ ಶುಲ್ಕವನ್ನು ಕೊಟ್ಟು ಮಕ್ಕಳನ್ನ ಓದಿಸುವ ಆ ಒಂದು ಬರ್ಡನ್, ತೊಂದರೆಗೆ ಒಳಗಾಗುವ ಸಂಗತಿಗಳಿಂದ ದೂರ ಆಗ್ಬೋದು. ಹಾಗಾಗಿ ಈ PMC ಶಾಲೆಗಳು ಖಂಡಿತವಾಗಿ ಸರ್ಕಾರಿ ಶಾಲೆಗಳನ್ನ ಸಕ್ರಿಯಗೊಳಿಸುತ್ತೆ ಮತ್ತು ಅನುಭವದಾಯಕ ಕಲಿಕೆ ಪ್ರೋತ್ಸಾಹ ಕೊಡ್ತದೆ. ಮತ್ತು ಪ್ರತಿ ಮಕ್ಕಳು ಮಾಡಿ ಕಲಿಬೋದು. ಈಗೆಲ್ಲ ಕಲಿಕೆಗಳೇನಾಗಿದೆ, ನೋಡಿ ಕಲಿ ಇದೆ, ಕೇಳಿ ಕಲಿ ಇದೆ ಅಲ್ವಾ? ಇಲ್ಲಿ ನೋಡಿನೂ ಕಲಿತಾರೆ, ಕೇಳಿನೂ ಕಲಿತಾರೆ, ಮಾಡಿನೂ ಕಲಿತಾರೆ. ಇದು ನಮ್ಮ ಕಲಿಕೆಯ 3 ಹಂತಗಳು. ಕೆಲವೊಮ್ಮೆ 3 ಮಾಡಿಕೊಂಡು ಮಾಡುವಂಥ ಪ್ರಕ್ರಿಯೆಗಳು ಬರುತ್ತೆ ಮಕ್ಕಳು ಉನ್ನತ ಕ್ಲಾಸ್ಗೆ ಹೋದಂಗೆಲ್ಲ. ಸೊ ಈ ಒಂದು ಶ್ರೇಣೀಕೃತ ಕಲಿಕೆಗಳೇನಿದೆಯಲ್ಲ ಇದು ಪಕ್ಕಾ ಆಗಬೇಕು. ಮತ್ತು ಪ್ರತಿ ತರಗತಿಗೆ ಏನೇನು ಕಲಿಬೇಕು ಸಾಮರ್ಥ್ಯಗಳು ಅಂತ ನಿಗದಿಯಾಗಿದೆಯಲ್ಲ ಅದು ಕಲಿಸಲೇಬೇಕು, ಅದು ಕಡ್ಡಾಯ ಆಗ್ತದೆ. ಅದಾಗಿದ್ರೆ ಮಗು ಮುಂದಕ್ಕೆ ಹೋಗುತ್ತೆ. ಇದಕ್ಕೆ ವ್ಯವಸ್ಥಿತವಾದ ಗ್ರೇಡೇಷನ್ ಸಿಸ್ಟಮ್ನ ಮಾಡಿದ್ದಾರೆ, ಶ್ರೇಣೀಕೃತ ಅಸೆಸ್ಮೆಂಟ್ಸು. ಅದಕ್ಕೆ ಮಗು ಒಳಪಡುತ್ತೆ. ಹಾಗಾಗಿ ಶಿಕ್ಷಕರಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾರಂಭದಲ್ಲಿ ಆ ಒಂದು ಶಿಸ್ತು ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ 5ನೇ ತರಗತಿ ಆದಮೇಲೆ ಆ ಮಕ್ಕಳೆಲ್ಲನೂ ಕಲಿಕೆಯ ವೇಗ ಹೆಚ್ಚಿಸ್ಕೊಳ್ತಾರೆ. ಮುಖ್ಯವಾಗಿ ಕಲಿಕಾ ಯತ್ನ ಮಾಡ್ತಾರೆ. ಈಗ ಕಲಿಕಾ ಯತ್ನಗಳಾಗ್ತಾ ಇಲ್ಲ ತರಗತಿಗಳಲ್ಲಿ, ಯಾಕಂದರೆ ಅವೆಲ್ಲ ಶಿಕ್ಷಕರ ಕೇಂದ್ರಿತ ಅವಲಂಬಿತ ಕಲಿಕೆ ಆಗ್ಬಿಟ್ಟಿದೆ. ಶಿಕ್ಷಕರು ಹೇಳಿದ್ರೆ ಮಾತ್ರ ಕಲಿತಾರೆ, ಇದು ಕಲಿಯಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ. ಇಲ್ಲ, ಹಂಗಲ್ಲ. ಪ್ರತಿಯೊಂದು ಮಗುವಿಗೆ ಉತ್ತೇಜಿಸಬೇಕು ಕಲಿಯುವ ಯತ್ನ. ಒಂದು ಶಾಲೆ ಸಮಯದಲ್ಲಿ, ಅದಾದಮೇಲೆ ಶಾಲೆ ಅವಧಿ ಆದಮೇಲೆ ಮನೆಯಲ್ಲಿ ಏನು ಮಾಡ್ಕೊಂಬರ್ಬೇಕು ಅನ್ನೋದು ಇದೆಯಲ್ಲ, ಅದಕ್ಕೆ ಸ್ವಕಲಿಕಾ ತಂತ್ರಗಳನ್ನ, ವಿಧಾನಗಳನ್ನ ಮಕ್ಕಳಿಗೆ ಹೇಳಿಕೊಟ್ಟು ಅಲ್ಲಿ ಮಕ್ಕಳನ್ನ ಉತ್ತೇಜಕಾರಿಯಾಗಿ ಮಾಡುವಂತಹ ಸಂಗತಿಗಳು ಇದರೊಳಗಡೆ ಅಡಕ ಮಾಡಿದ್ದಾರೆ. ಇದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಸರಿ, ತಾವು ಹೇಳಿದ್ರಿ ಭಾರತಾದ್ಯಂತ 14,500 ಶಾಲೆಗಳನ್ನು ಈ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ ಅಂದ್ರೆ ಸರ್ ಈ 14,500 ಶಾಲೆಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳಾಯಿತು? ಅದರ ಪ್ರಕ್ರಿಯೆ ಅಥವಾ ಏನಾದರೂ ಮಾನದಂಡಗಳಿದೆಯಾ ಸರ್? ಇದಕ್ಕೆ ಒಂದು 3 ಹಂತದ ಇದಿದೆ, ಏನು ಮಾನದಂಡಗಳನ್ನ ಅನುಸರಿಸಿದ್ದಾರೆ. ಮೊದಲನೇದಾಗಿ ನೋಡಿದ್ದಾರೆ ಯಾವ ಇದರಲ್ಲಿ ಜನಸಾಂದ್ರತೆ ಜಾಸ್ತಿ ಇದೆ, ತಳ ಸಮುದಾಯದವರು ಜಾಸ್ತಿ ಇದ್ದಾರೆ, ಕೂಲಿ ಕಾರ್ಮಿಕರು ಎಲ್ಲಿದ್ದಾರೆ, ಬುಡಕಟ್ಟು ಜನ ಎಲ್ಲಿದ್ದಾರೆ ಜಾಸ್ತಿ ಇದ್ದಾರೆ, ಅವ್ರಿಗಿದು ಬೇಕಾಗಿದೆ ಅಂತ. ಎಲ್ಲ ಸಮುದಾಯಗಳಿಗೆ ಇದು ಬೇಕಾಗಿಲ್ಲ. ಕೆಲವು ಸಮುದಾಯಗಳಲ್ಲಿ ಹೇಗಿದ್ದಾರೆ ಅಂದರೆ ಅವರೇ ತಮ್ಮ ಮಕ್ಕಳಿಗೆ ಯಾವ ಥರದ ಶಿಕ್ಷಣ ವ್ಯವಸ್ಥೆ ಬೇಕೋ ಅದಕ್ಕೆ ಕಲಿಸುವ ಸಾಮರ್ಥ್ಯವನ್ನು ಹೊಂದ್ಬಿಟ್ಟಿದ್ದಾರೆ. ಆದರೆ ಇನ್ನೂ ಹಲವಾರು ಸಮುದಾಯಗಳು ಅದು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಸೊ ಅಂಥ ಒಂದು ಜಾಗಗಳನ್ನ ಗುರುತು ಮಾಡಿ ಅವ್ರೇನು ಮಾಡಿದ್ದಾರೆ, ಈ ಶಾಲೆಯಲ್ಲಿ ಆಗ್ಬೋದು ಅಂತ ಹೇಳಿ ಅದೆಲ್ಲ ಶಿಕ್ಷಣ ಇಲಾಖೆ, ರಾಜ್ಯ ಸರ್ಕಾರದವರು ಪ್ರಪೋಸಲ್ಸ್ನ ಕಳಿಸಿ ಅದನ್ನೆಲ್ಲ ವೆಬ್ಸೈಟ್ನಲ್ಲಿ ಹಾಕಿ GPS ಮಾಡಿ, ಸೊ ಅದರಲ್ಲೆಲ್ಲ ಗಮನ ಮಾಡಿಬಿಟ್ಟು ಇದು ಗುರುತು ಮಾಡಿದ್ದಾರೆ. ಇಲ್ಲಿ ಭರವಸೆ ಏನಂದರೆ ರಾಜ್ಯ ಸರ್ಕಾರ ಪೂರಕವಾಗಿ ನಾನು ನಿಲ್ತೀನಿ, ಇದಕ್ಕೆ ಬೇಕಾದ ಶಿಕ್ಷಣ ನೀತಿ, ಮೇಲುಸ್ತುವಾರಿ, ಸಾಮರ್ಥ್ಯ ಅಭಿವೃದ್ಧಿ ವಿಚಾರಗಳಿಗೆ ನಾನು ಭಾಗಿಯಾಗ್ತೀನಿ, ಅಗತ್ಯ ಸೌಲಭ್ಯಗಳು ಕಲ್ಪಿಸ್ಲಿಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋ ವಾಗ್ದಾನ ರಾಜ್ಯ ಸರ್ಕಾರನೂ ಕೊಡಬೇಕು. ಅದೆಲ್ಲ ಅಂಶಗಳನ್ನ ಗಮನಿಸ್ಕೊಂಡು ಕೇಂದ್ರ ಸರ್ಕಾರ ಈ ಶಾಲೆಗಳನ್ನ ಗುರುತು ಮಾಡಿ 5 ವರ್ಷದ ಅವಧಿನಲ್ಲಿ ಖಂಡಿತ ಸರ್ಕಾರಿ ಶಾಲೆಗಳನ್ನ ಒಂದು ಕ್ರಿಯಾತ್ಮಕ, ಶಕ್ತಿಶಾಲಿ ಮತ್ತು ಹೆಚ್ಚು ಪ್ರಭಾವಶಾಲಿ ಕಲಿಕಾ ವಾತಾವರಣ ಉಂಟು ಮಾಡುವ ಒಂದು ಸಂಗತಿಯಾಗಿ ಬೆಳೆಸ್ಬೋದು ಅಂತ ಹೇಳಿ ಒಂದು ಯುದ್ಧೋಪಾದಿಯಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಮಿಷನ್ ಮೋಡ್ ಪ್ರೋಗ್ರಾಮ್. ಇದು 27 ಆದಮೇಲೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಅಷ್ಟರೊಳಗಡೆ ಆಶಾದಾಯಕ ಪರಿಣಾಮಗಳು ಉಂಟಾಯ್ತಂದರೆ, ಉತ್ತರದಾಯಿತ್ವ ಅಂಶಗಳು ನಾವು ಕಂಡುಕೊಂಡ್ವಿ ಅಂತೇಳಿದ್ರೆ ಖಂಡಿತವಾಗಿ ಇದಿನ್ನೂ ಮೇಲ್ದರ್ಜೆಗೆ ಹೋಗೋದ್ರಲ್ಲಿ ಇದಿಲ್ಲ. ಮತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಈ ಕಲಿಕಾ ಚೈತನ್ಯದಿಂದ ಯಾವುದ್ರಲ್ಲೂ ಅವರೇನು ಕೊರತೆ ಇಲ್ಲ. ಬುದ್ಧಿವಂತಿಕೆಯಿಂದಾಗಲಿ, ಕಲಿಬೇಕನ್ನೋ ಹಂಬಲದಲ್ಲಾಗಲಿ, ಸಾಮರ್ಥ್ಯದಾಗಲಿ, ದೈಹಿಕ ಶಕ್ತಿ ಆಗಲಿ, ಮಾನಸಿಕ ಶಕ್ತಿ ಆಗಲಿ, ಯಾವುದ್ರಲ್ಲೂ ಅವ್ರದ್ದೇನು ಕೊರತೆ ಇಲ್ಲ. ಬಟ್ ಅವ್ರಿಗೆ ಬೇಕಾಗಿರೋದು ಒಂದು ನಿರಂತರವಾಗಿ ಬೆಂಬಲ ಕೊಡುವ ವೈಜ್ಞಾನಿಕವಾದ ರೀತಿಯ ಪಾರದರ್ಶಕವಾದ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗಳನ್ನ ಇದರಲ್ಲಿ ರೂಪಿಸಿ ಪ್ರಾಯೋಗಿಕವಾಗಿ ತೋರಿಸ್ಬೇಕು. ಈ PMC ಶಾಲೆಗಳು ಆ ಒಂದು ಪ್ರದೇಶದಲ್ಲಿ ಅದೊಂದು ಮಾದರಿ ಆಯ್ತಾ. ಬೇರೆ ಶಾಲೆಗಳನ್ನ ಇದು ಮೇಲುಸ್ತುವಾರಿ ಮಾಡಬೇಕು. ಮುಖ್ಯವಾಗಿ ಗಣಿತ, ವಿಜ್ಞಾನ, ಭಾಷೆಗಳು ಕಲಿಸೋ ವಿಚಾರದಲ್ಲಿ,
ಸಮಾಜ ವಿಜ್ಞಾನ ಕಲಿಸೋ ವಿಚಾರದಲ್ಲಿ, ಸ್ಥಳೀಯ ಇತಿಹಾಸಗಳನ್ನು ಸಂಗ್ರಹಿಸಿ ಮಕ್ಕಳಿಗೆ ಕಲಿಸುವಂಥ ವಿಚಾರಗಳಲ್ಲಿ, ಆಯಿತಾ, ಕೃಷಿ ಪದ್ಧತಿ ವಿಚಾರಗಳಲ್ಲಿ, ಮತ್ತು ಆ ಊರಿನಲ್ಲಿ ಏನಾದರೂ ಗುಡಿ ಕೈಗಾರಿಕೆಗಳಿದೆ, ಸಾಂಪ್ರದಾಯಿಕ ಕುಲಕಸಬುಗಳಿದೆ ಅಂದರೆ ಅಂಥ ವಿಚಾರಗಳಲ್ಲಿ ತಿಳುವಳಿಕೆನ ಜಾಸ್ತಿ ಮಾಡೋ ವಿಚಾರದಲ್ಲಿ ಒಟ್ಟಾರೆ ಈ ಶಾಲೆ ಮಾದರಿ ಆಗಬೇಕು. ಆ ಶಾಲೆಗಳಿಗೆ ಇವರು ಮೇಲುಸ್ತುವಾರಿ ಮಾಡ್ತಾ ಅಗತ್ಯವಾದ ಮಾಹಿತಿ, ಮಾರ್ಗದರ್ಶನ, ಸಂಪರ್ಕ ಕಾರ್ಯಕ್ರಮಗಳನ್ನ ಮಾಡೋ ಮಟ್ಟಕ್ಕೆ ಈ PMC ಶಾಲೆಗಳು ಕೆಲಸ ಮಾಡಬೇಕಂತ ಒಂದು ಮಹತ್ವಾಕಾಂಕ್ಷೆಯನ್ನು ನಾವೆಲ್ಲ ಹೊಂದಿದ್ದೀವಿ. ಸೊ ಇದನ್ನು ನಾವು ಗಮನಿಸಬೇಕು. ಸರ್, ಹಾಗೆ ವಿಶೇಷವಾಗಿ ನಾವು ಗಮನಿಸ್ತು ಅಂದರೆ ನಮ್ಮ ಈ ಭಾಗದಲ್ಲಿ ಹೆಚ್ಚಿನದಾಗಿ ಆದಿವಾಸಿ ಸಮುದಾಯಗಳು ಕಂಡು ಬರ್ತವೆ. ಅದೆಲ್ಲ ಕಾಡಂಚಿನ ಭಾಗದಲ್ಲಿ ಇದ್ದಾವೆ. ಜೊತೆಗೆ ಅಲ್ಲೇ ಕೂಡ ಶಾಲೆಗಳು ನಾವು ಇರೋದನ್ನು ಗಮನಿಸ್ಬೋದು ಸರ್. ದೇಶದಾದ್ಯಂತ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಆದಿವಾಸಿ ಸಮುದಾಯದ ಶಾಲೆಗಳಿಗೆ ಏನಾದರೂ ಹೆಚ್ಚು ಒತ್ತು ಕೊಟ್ಟು ಅವರ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿನ ಮಾಡೋ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳಿದೆಯಾ ಸರ್ ಹೆಚ್ಚಿನದಾಗಿ? ಖಂಡಿತವಾಗಿ ಈ PMC ಸ್ಕೂಲ್ಸ್ ಅಂತ ಏನು ಮಾಡಿದ್ದಾರೆ, ಇದನ್ನು ಅಪ್ ಟು ನಾವು ಪದವಿ ಪೂರ್ವದವರೆಗೂ ಮಾಡಲಿಕ್ಕೆ ಅವಕಾಶ ಇದೆ. ಈಗ ನೀವೆಲ್ಲ ಏಕಲ್ ಶಾಲೆಗಳು ಅಂತ ಮಾಡಿದ್ದಾರೆ, ಗೊತ್ತಾ? ಏಕಲ್ ವಿದ್ಯಾಲಯ ಅಂತ ಮಾಡಿದಾರಲ್ಲ, ಏಕಲವ್ಯ ವಿದ್ಯಾಲಯ, ಅದನ್ನ ಏಕಲವ್ಯ ಶಾಲೆಗಳು ಅಂತ, ಅದನ್ನ 1ನೇ ಕ್ಲಾಸಿಂದ PUC ವರೆಗೂ ಒಂದೇ ಕಡೆ ಓದಲಿಕ್ಕೆ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡಿದೆ. ಮತ್ತೆ ಪೂರ್ಣ ಅದಕ್ಕೆ ಅನುದಾನವನ್ನು ಕೊಡ್ತಾ ಇದೆ. ಅಲ್ಲಿ ಇದು ಪ್ರಯೋಗ ಆಗೇ ಆಗುತ್ತೆ. ಅವರು ಅದನ್ನು ಮಾನಿಟರ್ ಮಾಡೇ ಮಾಡ್ತಾರೆ. ಈಗೇನು ಕೇಂದ್ರೀಯ ವಿದ್ಯಾಲಯಗಳು ಮತ್ತು ನವೋದಯ ಶಾಲೆಗಳು ಕಲಿಸ್ತಾ ಇದ್ದಾರಲ್ಲ, ಆ ಹಂತಕ್ಕಾಗತ್ತೆ. ಯಾಕಂದ್ರೆ ಅದೆಲ್ಲ ವಸತಿ ಆಶ್ರಿತ. ಸೊ ವಸತಿ ಸಹಿತ ಇರೋದ್ರಿಂದ, ರೆಸಿಡೆನ್ಷಿಯಲ್ ಇರೋದ್ರಿಂದ ಅವರು ಗುಣಾತ್ಮಕ ಕಲಿಕೆ ಕಡೆಗೆ ಹೆಚ್ಚು ಗಮನ ಕೊಡ್ಬೋದು. ಮತ್ತು ಜೀವನ ಕಲಿಕೆ ಅಂಶಗಳ ಕಡೆ ಗಮನ ಕೊಡ್ಬೋದು. ಶಿಸ್ತಾಗಲಿ, ಭಾಗವಹಿಸುವಿಕೆ ಆಗಲಿ, ಬೇರೆ ಬೇರೆ ಶ್ರಮದಾನ ಚಟುವಟಿಕೆಗಳು ತೊಡಗೋದ್ರಲ್ಲಾಗಲಿ, ಆಮೇಲೆ ಅವರೇ ಸ್ವ ಅಧ್ಯಯನ ಮಾಡುವ ಪ್ರಕ್ರಿಯೆಗಳಾಗಲಿ, ಮತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಕಲಿಯೋ ವಿಚಾರಗಳಾಗಲಿ, ಮತ್ತು ಅವರಿಗೆ 24x7 ಅವರಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ಸಿಗತ್ತೆ, ಮತ್ತು ಬೆಂಬಲ ಸಿಗತ್ತೆ. ಈಗ ಒಂದು ಪ್ರಾಜೆಕ್ಟ್ ಮಾಡ್ತಾರೆ, ಖರ್ಚಾಗತ್ತೆ ಅಂದರೆ ಮಕ್ಕಳೇನು ಕೈಯಿಂದ ಹಣ ಹಾಕೋಬೇಕಾಗಿಲ್ಲ, ಅದು ಶಾಲೆಯವರೇ ವ್ಯವಸ್ಥೆ ಮಾಡ್ತಾರೆ. ಮಕ್ಕಳು ಹೆಂಗೆ ಜೋಪಾನ ಮಾಡೋದು, ಅದನ್ನು ಸಂರಕ್ಷಣೆ ಮಾಡೋದು ಹೆಂಗೆ, ಮಾಡಿದ ಪ್ರಾಜೆಕ್ಟ್ನ ಎತ್ತಿಡೋದು ಹೆಂಗೆ, ಪ್ರೆಸೆಂಟೇಷನ್ ಮಾಡೋದು ಹೆಂಗೆ, ಇವನ್ನೆಲ್ಲ ಅವರು ಶಾಲಾ ಅವಧಿ ನಂತರ ಕಲಿಯೋಕ್ಕೂ ಅವಕಾಶ ಇದೆ. ಒಂದೊಂದು ಕ್ಯಾಂಪಸ್ ಇವತ್ತು 10 ಕೋಟಿ 15 ಕೋಟಿನಲ್ಲಿ ಕಟ್ಟಿಸ್ಕೊಡ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಅದು ಉಳಿಬೇಕು ತಾನೆ? ಹೌದು, ಖಂಡಿತ. ಈ ಬುಡಕಟ್ಟು ಮಕ್ಕಳನ್ನ ಅಲ್ಲಿಗೆ ಸೇರಿಸಲಿಕ್ಕೆ ನಾವೇನು ಮಾಡಬೇಕು, ಸಮುದಾಯ ಹಂತದಲ್ಲಿ ವ್ಯಾಪಕವಾದ ಒಂದು ಪ್ರಚಾರವೊಂದಲ್ಲ ಮಾಡಿ, ಭರವಸೆ ಮೂಡಿಸಿ, ನಂಬಿಕೆ ಹುಟ್ಟಿಸಿ, ಇಲ್ಲಿ ನಿಮ್ಮ ಮಗು ಚೆನ್ನಾಗಿ ಕಲಿಯತ್ತೆ, ಒಂದು ವಿಶ್ವಾಸ ಇಡು ನೀನು ಅಂತ ಹೇಳಬೇಕು. ಯಾಕಂದರೆ ನಮ್ಮ ಬುಡಕಟ್ಟು ಜನರಲ್ಲಿ ಸಾಧಾರಣವಾಗಿ ಏನಾಗುತ್ತೆ, ದೂರಾಲೋಚನೆ ಮುಂದಾಲೋಚನೆಗಳು ಸ್ವಲ್ಪ ಕಡಿಮೆ. ಈಗ ಈ ಕ್ಷಣದಷ್ಟೇ ಅವ್ರು ಯೋಚನೆ ಮಾಡ್ತಾರೆ. ಸೊ ಹಾಗಾಗ್ಬಿಟ್ಟು ಇವೆಲ್ಲ ಪರಿವರ್ತನೆ ಆಗತ್ತೆ, ಚೆನ್ನಾಗಿ ಕಲಿತಾರೆ, ನಾಳೆ ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ನಂಬಿಕೆ ಬರೋದೇ ಇಲ್ಲ. ಯಾಕಂದರೆ ಆ ಜೀವನದಲ್ಲಿ ಇಲ್ಲ ಅದು. ಇವರೇ ಮೊದಲನೇ ತಲೆಮಾರಿನ ಕಲಿಕಾರ್ಥಿಗಳು. ಹಾಗಾಗಿ ಇದಕ್ಕೆ ಬೇಕಾದಂತಹ ಸಮುದಾಯ ಒಡೆತನ, ಸಮುದಾಯ ಮೇಲ್ವಿಚಾರಣೆ ಸಂಗತಿಗಳು ಅಂತ ಏನು ನಾವು ಮಾತಾಡ್ತೀವಲ್ಲ, ಅದನ್ನೆಲ್ಲ ನಾವು ಇದರೊಳಗಡೆ ತರಲಿಕ್ಕೆ ಅವಕಾಶ ಇದೆ. ಮತ್ತು ಆ ಸ್ಕೂಲುಗಳಿಂದನೂ ಅಷ್ಟೇ ಟೀಚರ್ಸು ಆ ಪೋಷಕರ ಹತ್ರ ಹೋಗಿ ಹಾಡಿ ಹಂತದಲ್ಲಿ, ಆಮೇಲೆ ಪೋಷಕರ ಸಭೆಗಳನ್ನ ಮಾಡಿ ಮಕ್ಕಳ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತು ಪೋಷಕರು ಏನು ಮಕ್ಕಳ ಬಗ್ಗೆ ಕಾಳಜಿ ಹೇಳ್ತಾರೆ ಅದನ್ನು ತಂದು ಅಂಥ ಶಾಲೆಗಳಲ್ಲಿ ಸಭೆಗಳು ನಡೆಸಿ ಮಕ್ಕಳನ್ನ ಪಾರ್ಟ್ನರ್ ಮಾಡ್ಕೋಬೇಕು. ಹೌದು, ಈಗ ನಾವು ಶಿಕ್ಷಣ ಕೊಡ್ತಾ ಇಲ್ಲ, ಇಲ್ಲಿ ಮಕ್ಕಳು ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲೇನಾಗತ್ತೆ, ಪೂರೈಕೆದಾರರು ಮತ್ತು ಪಡೆಯುವವರ ಮಧ್ಯದಲ್ಲಿ ಏನಾಗಬೇಕು ಅಂದರೆ ಒಂದು ಪಾಲುದಾರ, ಇಬ್ಬರು ಪಾಲುದಾರ ಒಂದು ಭಾವನೆ ಬರಬೇಕು. ನಾನು ಕಲಿಸ್ತೀನಿ, ನೀನು ಕಲಿಬೇಕು ಅನ್ನೋದಿದ್ರದ್ದು ಹಳೆ ಓಲ್ಡ್ ಸ್ಕೂಲ್ ಆಫ್ ಥಿಂಕಿಂಗ್. ಈಗದು ಮಕ್ಕಳನ್ನ ಕೂಳಿಸ್ಕೊಂಡು ಅವ್ರನ್ನ ಬೈಯೋದಲ್ಲ, ಮತ್ತು ಹೇಗಾಗ ಹ್ಯಾಂಡ್ಲ್ ಮಾಡೋದಲ್ಲ. ಯಾಕಂದ್ರೆ ಅವ್ರ ಮಕ್ಕಳು ಅನ್ನೋ ಕಾರಣಕ್ಕಾಗಿ NEPನಲ್ಲಿ ಅದನ್ನೇ ಹೇಳೋದು, ಪ್ರತಿಯೊಂದು ಮಗುನೂ ಒಬ್ಬ ವ್ಯಕ್ತಿಯಾಗಿ ನೀವು ಪರಿಗಣಿಸ್ಬೇಕು ಅಂತ. ಪ್ರತಿ ವ್ಯಕ್ತಿಗೂ ಅವ್ರದ್ದೇ ಆದ ಒಂದು ಕಲಿಯುವ ಶೈಲಿ ಇರುತ್ತೆ, ಮತ್ತು ಕಲಿಯುವ ಒಂದು ತೃಪ್ತಿ ಇರ್ತದೆ, ಸಂತೋಷ ಇರ್ತದೆ. ಅದನ್ನು ಮನಗಂಡು ಆ ಶೈಲಿಗಳನ್ನು ಉತ್ತೇಜಿಸಬೇಕು ಅಂತ NEP ಬಂದಿರೋವಂಥದ್ದು. ಈ PMC ಸ್ಕೂಲ್ಸಲ್ಲೂ ಅದನ್ನೇ ಉತ್ತೇಜಕ ಮಾಡ್ತಾ ಇರೋದು. ಈಗ ಯಾವುದೋ ಒಂದು ಮಗುಗೆ ಕೈ ಕೆಲಸದಲ್ಲಿ ತುಂಬ ಆಸಕ್ತಿ ಇದೆ, ಅದು ಅನುಭವಯುಕ್ತ ಕಲಿಕೆ ಮಾಡಲಿಕ್ಕೆ ಮಗು ತುಂಬ ಆಸಕ್ತಿ ಇದೆ ಅಂದರೆ ಅದಕ್ಕೆ ನಾವು ಉತ್ತೇಜಿಸಬೇಕು. ಇನ್ನು ಕೆಲವು ಮಕ್ಕಳು ಕೂತ್ಕೊಂಡು ಡೀಪಾಗಿ ಓದೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೆಯೋದಲ್ಲಿ ಅವ್ರ ಕೌಶಲ ಚೆನ್ನಾಗಿದೆ ಅಂದರೆ ಆ ಮಕ್ಕಳಿಗೆ ಅಂಥ ಸ್ಟ್ರೀಮಲ್ಲೇ ನಾವು ಅವ್ರನ್ನ ಬೆಳೆಸಬೇಕು. ಹಾಗಾಗಿ ಮಕ್ಕಳಿಗೆ ಏನನ್ನಿಸ್ಬೇಕು, ಇದು ನನ್ನಿಂದ ಸಾಧ್ಯ, ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ನ 16ರಿಂದ 18 ವರ್ಷದೊಳಗಡೆ ಆ ಮಕ್ಕಳು ಪಡ್ಕೊಂಬಿಟ್ರೆ ಆಗ ನೋಡಿ ಪದವಿ ಶಿಕ್ಷಣ, ಸ್ನಾತಕೋತ್ತರ ಶಿಕ್ಷಣ, ಇನ್ಯಾವುದೇ ತಾಂತ್ರಿಕ ಕೋರ್ಸುಗಳನ್ನ ಅವ್ರು ಮಾಡಲಿಕ್ಕಾಗತ್ತೆ.
ಅದು ಮುಂದುವರೆದಂಗೆ ಅವರು ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವರೇ ರೆಡಿ ಆಗ್ತಾರೆ. ಹೌದು. ಈಗ ನಾವು ನೋಡ್ತಾ ಇರೋದು ಮಕ್ಕಳು ಉನ್ನತ ದರ್ಜೆ ಕಲಿಕೆ ಮಾಡ್ದಂಗೆಲ್ಲನೂ ಏನಾಗ್ತಾ ಇದೆ, ಅವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ. ನಾನು ಮಾಡಬಲ್ಲೆ, ನಾನು ಇದನ್ನ ನನ್ನ ಕಡೆಯಿಂದ ಮಾಡಕ್ಕಾಗತ್ತೆ ಅನ್ನೋ ಉದ್ಯಮಶೀಲ ಗುಣಗಳು ಅವರಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಶಿಕ್ಷಣ ಹಂಗಾರೆ ಎಲ್ಲಿಗೆ ತಗೊಂಡೋಗ್ತಾ ಇದೆ? ಅದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಪರಿಹಾರ ಬೇಕಲ್ವಾ? ಹೌದು. ಈ ತರ ಈ PMC ಸ್ಕೂಲುಗಳ ಮಾದರಿಯಿಂದ ಅದನ್ನ ಪಡ್ಕೊಳ್ಬೇಕು ಅಂತೇಳಿ ಸರ್ಕಾರ ಏನ್ ಮಾಡಿದೆ, ನೀತಿ ಮಾಡಿದೆ. ಅದು ನಮ್ಗೆ ಮುಖ್ಯ ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಇದು ಬೆನಿಫಿಟ್ ಆಗೋದೇ ಇವರಿಗೆ. ಕಾಡಂಚು, ಆದಿವಾಸಿಗಳು, ಬುಡಕಟ್ಟು ಜನ, ಕಾಡಂಚಿನಲ್ಲಿರುವಂತ ಜನ, ತಳ ಸಮುದಾಯಗಳು, ಆ ಮಕ್ಕಳೇ ಇಲ್ಲಿಗೆ ಹೋಗ್ಬೇಕಾಗಿರೋದು. ಹೌದು ಸರ್. ಈಗ ತಾವು ಹೇಳಿದ್ರಿ 2022-23 ಸಾಲಿಂದ 26-27 ಈ 5 ವರ್ಷಗಳ ಅವಧಿನಲ್ಲಿ ಈ ಯೋಜನೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಯಾವ್ಯಾವ ರೀತಿಯ ಫಲಶ್ರುತಿಯನ್ನು ಗುರಿಯಾಗಿ ಇಟ್ಕೊಂಡು ಅಥವಾ ಯಾವ್ಯಾವ ರೀತಿಯ ಪ್ರಯೋಜನಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಸರ್? ಅದೇ ಈಗ ನಾನು ಅವಾಗಲೇ ಹೇಳಿದಾಗೆ ಶ್ರೇಣೀಕರಣ ಇದೆ. 1ರಿಂದ 5ನೇ ತರಗತಿ ಅಥವಾ 1ರಿಂದ 8ನೇ ತರಗತಿ, ಮತ್ತೆ KPS ಶಾಲೆಗಳ ತರ ಇರುತ್ತೆ 1ರಿಂದ 10ನೇ ತರಗತಿ. ಕೆಲವು ಬರೀ 8, 9, 10 ಇದೆ. ಕೆಲವು ಕಡೆ ಹೈಸ್ಕೂಲ್ ಇರೋ ಕಡೆ PU ಕಾಲೇಜ್ ಇದೆ. ಯಾವ್ದನ್ ಬೇಕಾದ್ರೂ ತಗೋಬಹುದು. ಅದನ್ನ ಇವರು ಮಾನದಂಡದಿಂದ ಗುರುತಿಸ್ತಾರೆ ರಾಜ್ಯ ಸರ್ಕಾರ. ಅದಕ್ಕೆ ಒಂದು ಸಮೀಕ್ಷೆ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಆ ಎಲ್ಲ ಸಾಧಕ ಬಾಧಕ ಅಂಶಗಳು ಇಟ್ಕೊಂಡೆ ಈ ಶಾಲೆಗಳನ್ನ ನಿರ್ಧಾರ ಮಾಡುವಂಥದ್ದು. ಮಾಡಾದ್ಮೇಲೆ ಏನಾಗತ್ತೆ, ಅಲ್ಲಿ ಬೇರೆ ಬೇರೆ ಸೌಲಭ್ಯಗಳು ಬರೋಕ್ಕೆ ಶುರು ಆಗತ್ತೆ. ಎಲ್ಲಿ PMC ಶಾಲೆಗಳು ಬರ್ತದೆ ಅಲ್ಲಿ ಅಟಲ್ ಟಿಂಕರಿಂಗ್ ಯೋಜನಾ ಅಂತ ಹೇಳಿ ಲ್ಯಾಬ್ ಮಾಡ್ತಾರೆ. ಆಯ್ತಾ? ಈ ಲ್ಯಾಬು ಅಷ್ಟೇನೆ 10, 12, 15, 20 ಲಕ್ಷ ರೂಪಾಯಿವರೆಗೂ ಮಾಡೋಕ್ಕಿದೆ. ಮತ್ತು CSR ಫಂಡಲ್ಲೂ ಕಂಪನಿಗಳು ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಪ್ರತಿಯೊಂದು ಮಗು ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತದ ಸಂಗತಿಗಳು, ಮತ್ತು ಭೂಗೋಳ, ಪೌರನೀತಿ ಎಲ್ಲ ಆಮೇಲೆ ಲ್ಯಾಂಗ್ವೇಜ್ ಲ್ಯಾಬ್, ಇವನ್ನೆಲ್ಲ ಅಟಲ್ ಟಿಂಕರಿಂಗ್ ಯೋಜನೆಯಲ್ಲಿ ನೋಡ್ಬೋದು. 1 ಟೈಮ್ ಇನ್ವೆಸ್ಟ್ಮೆಂಟ್. ಆ ಶಿಕ್ಷಕರಿಗೆ ತರಬೇತಿ ಆಗತ್ತೆ. ಆ ಶಿಕ್ಷಕರು ಏನು ಮಾಡಬೇಕು, ವಿದ್ಯಾರ್ಥಿಗಳ ಸಹಕಾರ, ಭಾಗವಹಿಸುವಿಕೆಯಿಂದ ಪಠ್ಯ ಪುಸ್ತಕಗಳ ಜೊತೆನಲ್ಲಿ ಪೂರಕವಾಗಿ ಆ ಲ್ಯಾಬ್ನ ಬಳಸ್ಕೊಳ್ಳುವಂತಹ ಒಂದು ವಾತಾವರಣ, ಕಲ್ಚರ್ನ ನಾವು ಬೆಳೆಸಬೇಕು. ಯಾಕಂದ್ರೆ ಹೇಗೇಗೋ ಬಳಸೋಕ್ಕಾಗಲ್ಲ, ಯಾಕಂದ್ರೆ ಅದೆಲ್ಲ ಸೂಕ್ಷ್ಮ ಇರುತ್ತೆ ಉಪಕರಣಗಳೆಲ್ಲ. ಮಕ್ಕಳಿಗೆ ಅದನ್ನು ಮೃದುವಾಗಿ, ನೈಪುಣ್ಯವಾಗಿ ಹೆಂಗೆ ಬಳಸಬೇಕು ಅನ್ನೋ ಸಂಗತಿಗಳನ್ನ ನಾವು ಈಗಲಿಂದಾನೇ ಅವರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಮಕ್ಕಳು ನಾಳೆ ದಿನ ಆಸಕ್ತಿದಾಯಕವಾಗಿ ಪ್ಯೂರ್ ಸೈನ್ಸ್ನ ತೆಗೆದುಕೊಂಡು ಮುಂದೆ ಓದೋಕ್ಕಾಗತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಹೆದರಿಕೆ ಬಂದ್ಬಿಡ್ತು ಅಂದ್ರೆ ಬೇರೆ ಯಾವುದೋ ಅವ್ರಿಗೆ ಇಷ್ಟ ಇಲ್ಲದೆ ಇರುವಂತ, ಆಸಕ್ತಿ ಇಲ್ಲದೆ ಯಾವುದೋ ಕೋರ್ಸ್ ತೆಗೆದುಕೊಂಡು ಕಾಲ ಕಳೀತಾರೆ. ಆ ಥರ ಆಗಬಾರ್ದು. ಮಗುಗೆ ಏನಾಗಬೇಕು ಅಂದ್ರೆ ಈ PMC ಶಾಲೆಗಳಲ್ಲಿ ಈ ಹೈಸ್ಕೂಲಿಗೆ ಬರೋಷ್ಟೊಳಗಡೆನೆ ಅವ್ರಿಗೆ ಲೈವ್ಲಿಹುಡ್ ಕೌನ್ಸಿಲಿಂಗ್ ಆಗಕ್ಕೆ ಶುರು ಆಗಬೇಕು. ಯಾವ ಕೋರ್ಸ್ ಓದಿದ್ರೆ ನನಗೆ ಜೀವನಕ್ಕೆ ಉಪಯೋಗ ಆಗ್ತದೆ, ನಾನೇನಾಗಬಲ್ಲೆ, ನಾನು ದುಡಿಮೆ ಮಾಡಬಲ್ಲೆ, ಮನೆಗೆ ನಾನು ಹೆಂಗೆ ಸಹಕಾರ ಮಾಡಬಲ್ಲೆ ಅನ್ನೋ ಒಂದು ಪರಿಕಲ್ಪನೆಯನ್ನು, ಮೂಲ ಕಲ್ಪನೆಯನ್ನು ನಾವು ಮನಸ್ಸಲ್ಲಿ ಹುಟ್ಟಾಕ್ಬಿಟ್ರೆ ಆಗ ಮಕ್ಕಳು ಅಂಥದನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಕೆಲವು ಮಕ್ಕಳು ಗಣಿತದಲ್ಲಿ ಮುಂದೆ ಹೋಗ್ಬೇಕಂತಾರೆ, ಅದಕ್ಕೆ ಈ ಕೋರ್ಸ್ ಬಂದಿದೆ. ಕೆಲವರು ವಿಜ್ಞಾನದಲ್ಲಿ ಹೋಗ್ಬೇಕಂತ ವಿಜ್ಞಾನದಲ್ಲಿ ಫಿಸಿಕ್ಸಲ್ಲಿ ಹೋಗ್ಬೇಕಂತಿದ್ದಾರೆ. ಕೆಲವರು ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಹೋಗ್ಬೇಕಂತಿದ್ದಾರೆ. ಕೆಲವರು ಲ್ಯಾಂಗ್ವೇಜ್ ತಗೊಂಡ ಚೆನ್ನಾಗಿ ಓದ್ಬೇಕನ್ನೋರಿದ್ದಾರೆ, ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕನ್ನೋರಿದ್ದಾರೆ, ಪೊಲಿಟಿಕಲ್ ಸೈನ್ಸಲ್ಲಿ ಚೆನ್ನಾಗಿ ಓದ್ಬೇಕಂತ ಇದ್ದಾರೆ ಅಲ್ವಾ? ಆಗ ಅವ್ರಿಗೆ ಏನಾಗುತ್ತೆ, ಆ ಕಡೆ ಗಮನ ಕೊಡೋಕ್ಕಾಗತ್ತೆ. ಅದಕ್ಕೆ ಬೇಕಾದಂಥ ಮೂಲಭೂತ ಕಲಿಕೆಗಳಿದೆ, ಫೌಂಡೇಶನ್ ಇದೆಲ್ಲ, ಅದು ಈ PMC ಶಾಲೆಗಳೆಲ್ಲ ಆಗುತ್ತೆ, ಆಗ್ಲಿಕ್ಕೆ ಅವಕಾಶ. ಯಾಕಂದ್ರೆ PMC ಶಾಲೆಗಳಲ್ಲಿ ಲೈಬ್ರರಿ ಕಡ್ಡಾಯ, ಇದರ್ಥ ಮಾಡ್ಕೋಬೇಕು. ಒಂದನೇದು ಲೈಬ್ರರಿ ಕಡ್ಡಾಯ, ಎರಡನೇದು ಸೈನ್ಸ್ ಕಿಟ್ ಕಡ್ಡಾಯ. ಲ್ಯಾಬ್ ಇರ್ಲಿ ಬಿಡ್ಲಿ ಸೈನ್ಸ್ ಕಿಟ್ ಇರಬೇಕು. ಆಯ್ತಾ? ಮೂರನೇದು ಮ್ಯಾಥ್ಸ್ ಕಿಟ್ ಕಡ್ಡಾಯ. ಇದು ಇದ್ದೇ ಇರುತ್ತೆ. ಇದನ್ನು ತುಂಬ ವೈಜ್ಞಾನಿಕವಾಗಿ DSRT ಅವರು ಏನು ನಿರ್ಧಾರ ಮಾಡ್ತಾರೆ, ಕೇಂದ್ರ ಸರ್ಕಾರದ ಮಾನದಂಡಕ್ಕೆ ಅನುಗುಣವಾಗಿ ಎಲ್ಲ ಶಾಲೆಗಳಿಗೂ ಅದು ವಿತರಣೆ ಆಗ್ತಾ ಇದೆ. ಮಕ್ಕಳೇ ಅದನ್ನು ಮಾಡ್ಬೋದು, ಒಂದು ಪೆಟ್ಟಿಗೆನಲ್ಲಿ ಮುಚ್ಚಿಡ್ಬೋದು. ಆಯ್ತಾ? ಮತ್ತು ಅದನ್ನು ಇನ್ನೊಂದು ತರಗತಿಗೆ ತೊಗೊಂಡೋಗ್ಬೋದು. ಈ ಥರದ ಮೊಬೈಲ್ ಆಮೇಲೆ ವೆರಿ ಕಾಂಪ್ಯಾಕ್ಟ್ ಸ್ಮಾರ್ಟ್ ಕಿಟ್ಗಳಿಗೆ ಬಂದಿದೆ, ಅದು ಇದೆ. ಮತ್ತು ಇನ್ನು ಕೆಲವು ಕಡೆ ಎಲ್ಲ ಅವಕಾಶ ಇದೆ, ಅಲ್ಲಿ ಬಿಲ್ಡಿಂಗ್ಸೇ ಮಾಡಿಕೊಟ್ಟಿದ್ದಾರೆ. ಸರ್ಕಾರನೂ ಮಾಡಿಕೊಟ್ಟಿದೆ, CSR ಫಂಡಲ್ಲೂ ಆಗಿದೆ ಅಂತ ಅನೇಕ ಅಟಲ್ ಟಿಂಕರ್ ಶಾಲೆಗಳನ್ನ ನಾನು ಗಮನಿಸಿದ್ದೀನಿ. ಈಗ ಇಸ್ರೋದವ್ರು ಮಾಡಿದ್ದಾರೆ ಒಂದು ಶಾಲೆ, ನಾನು ನೋಡಿದ್ದೀನಿ, ಧರ್ಮಾಪುರ ಅಂತೇಳಿ. ಆ ಸೈನ್ಸ್ ಟೀಚರು ಏನು ಮಾಡಿದ್ದಾರೆ, ಸ್ಪೇಸ್ ಸೈನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಲ್ಯಾಬ್ ಮಾಡಿದ್ದಾರೆ. ಎಲ್ಲ ಮಕ್ಕಳು ಇಲ್ಲಿ ಕೂತ್ಕೊಂಡೇನೆ ಸ್ಪೇಸ್ನ ಕಲಿಬೋದು. ಆಯ್ತಾ? ಗ್ರಹಗಳು, ಆ ವಿಚಾರಗಳೆಲ್ಲವನ್ನೂ ಇಲ್ಲಿ ಕೂತ್ಕೊಂಡು ಅವರು ಕಲೀಲಿಕ್ಕೆ ಅವರು ಆ ಸೈನ್ಸ್ ಟೀಚರು ಆಸಕ್ತಿದಾಯಕವಾಗಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ 2D 3D ಇನ್ಫಾರ್ಮೇಷನ್ಸು ಮತ್ತು ಇದು ಏನು ಹೇಳ್ತಾರೆ ಡೇಟಾನ ಇಸ್ರೋದವ್ರು ಕೊಟ್ಟಿದ್ದಾರೆ. ಆ ಶಾಲೆ ನೋಡಿದ್ರೆ ಆಶ್ಚರ್ಯ, ಸರ್ಕಾರಿ ಶಾಲೆ ಅದು, ಹುಣಸೂರು ತಾಲೂಕು ಧರ್ಮಾಪುರದಲ್ಲಿ. ಆಯ್ತಾ? ಅದೇ ರೀತಿ ಬೈಲ್ಕುಪ್ಪದಲ್ಲಿ ಸರ್ಕಾರಿ ಶಾಲೆನೇ ಅಟಲ್ ಟಿಂಕರಿಂಗ್ ಇದು ಮಾಡಿದ್ದಾರೆ,
ದೊಡ್ಡ ಲ್ಯಾಬ್. ಆಲ್ಮೋಸ್ಟ್ ನೀವು ನೋಡಿದ್ರೆ 25x40 ಅಡಿ ಇನ್ನೂ ದೊಡ್ಡ ಇದೆ. ಆಮೇಲೆ ಎಲ್ಲ ಫೆಸಿಲಿಟಿನೂ ಇದೆ. ಅದು 8, 9, 10ನೇ ಕ್ಲಾಸಿಗೆ ಬೇಕೇ ಬೇಕದು. ಆ ಲ್ಯಾಬಲ್ಲಿ ಹೋಗಿ ಅವರು ಕೆಲವು ಪ್ರಯೋಗಗಳು ಮಾಡಿದಾಗ್ಲೇ PUCನಲ್ಲಿ ಸೈನ್ಸ್ ತಗೋಬೇಕಂತ ಆಸಕ್ತಿ ಬರೋದು ಮಕ್ಕಳಿಗೆ. ಇಲ್ಲ ಅಂದರೆ ಗ್ರಾಮೀಣ ಮಕ್ಕಳು ಏನು ತಗೊಳ್ತಾರೆ, ಎಲ್ಲ ಆರ್ಟ್ಸ್ಗೆ ಹೋಗ್ತೀವಿ ಸಾರ್ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಮಾತ್ರ ಕಾಮರ್ಸ್ ತಗೊಳ್ತಾರೆ, ಸೈನ್ಸ್ ಬೇಡ ಸಾರ್ ಅಂತಾರೆ ಅಲ್ವಾ. ಆ ಥರದ ಕೆಲವು ಮನೋಭಾವಗಳನ್ನು ನಾವು ಬ್ರೇಕ್ ಮಾಡಿ ಒಂದು ಉತ್ತಮವಾದ ಮನೋಭಾವವನ್ನು ಮೂಡಿಸಿ ಒಳ್ಳೆ ದೃಷ್ಟಿಕೋನದಲ್ಲಿ ಯಾವ ಥರ ನಾನು ಸಾಗಬೇಕು ಅನ್ನೋದಕ್ಕೆ ಮಕ್ಕಳು 9th 10th ಪ್ಲ್ಯಾನ್ ಮಾಡ್ಕೊಳಕ್ಕಾಗಬೇಕು. ಅದಕ್ಕೆ ನಾವು ವಿದ್ಯಾರ್ಥಿ ಮಿತ್ರ ಅಂತ ಒಂದು ಕಾರ್ಯಕ್ರಮವನ್ನೇ ರೂಪಿಸಿದ್ದೀವಿ. ಮಕ್ಕಳೇ ಕಲಿಯುವ ಯತ್ನ ಮಾಡಬೇಕು, ಪೋಷಕರು ಕಲಿಸುವ ಯತ್ನ ಮಾಡಬೇಕು. ಇದು ಶಿಕ್ಷಕರು ಮಾಡೋದಲ್ಲ. ಶಿಕ್ಷಕರು ಬರೀ ಸುಗಮಗಾರರಷ್ಟೇ. ಅವರು ಟೀಚಿಂಗ್ ಕೋಚಿಂಗ್ ಮಾಡ್ತಾರೆ, ಮೆಂಟೋರಿಂಗ್ ಮಾಡೋದು ಮತ್ತು ಈ ಸ್ವಕಲಿಕಾ ಕಾಗ್ನಿಟಿವ್ ಸಾಮರ್ಥ್ಯಗಳು ನಾವೇನು ಕರಿತೀವಿ ಆಂತರಿಕವಾಗಿ ಆಗುವಂತಹ ಸಂಗತಿಗಳಿದೆಯಲ್ಲ, ಇದು ಪೋಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಆಗಬೇಕು. ಆ ಒಂದು ಸಂಗತಿಯನ್ನು ವೈಜ್ಞಾನಿಕವಾಗಿ PMC ಸ್ಕೂಲಲ್ಲಿ ಚಾಲನೆಗೆ ತರಬೇಕು ಅಂತಾರೆ ಸರ್ಕಾರ ಈ ಆಶಯವನ್ನು ಹೊಂದಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸರ್, ಈ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಈ ಯೋಜನೆ ಅಡಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳು, ಯಾವ್ಯಾವ ಶಾಲೆಗಳು ಈ ಯೋಜನೆಗೆ ಆಯ್ಕೆಯಾಗಿದ್ದಾವೆ? ಎಲ್ಲ ತಾಲೂಕಲ್ಲೂ 2 ಸ್ಕೂಲ್ ಇದೆ. ತಾಲೂಕಿಗೆ 2 ಸ್ಕೂಲ್. ಅದು ಯಾವುದು ಅಂತ ನಮಗೆ BO ಹತ್ರ ಸಿಗುತ್ತೆ. ಅಲ್ಲಿ ಬೋರ್ಡೆ ಹಾಕಿರ್ತಾರೆ, PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಅದಕ್ಕೊಂದು ಲೋಗೋ ಇದೆ, ಅದನ್ನು ಬೋರ್ಡ್ ಅಲ್ಲಿ ಬರ್ಸಿರ್ಬೇಕು ಅಂತ ನಿಯಮ ಇದೆ. ಆಮೇಲೆ PM ಶ್ರೀ ಶಾಲೆ ಮಕ್ಕಳಿಗೆಲ್ಲ ಬ್ಯಾಡ್ಜ್ ಕೊಟ್ಟಿದ್ದಾರೆ. ಇವೆಲ್ಲ ನೀವು ಗಮನಿಸ್ಬೋದು. ಏನೇನು ಖಾಸಗಿ ಶಾಲೆನಲ್ಲಿ ನೀವು ನೋಡ್ತೀರಾ ಏನೋ ಈ ಎಲ್ಲ ಸಂಗತಿಗಳನ್ನ ಆ ಶಾಲೆಯಲ್ಲೂ ಮಾಡಿದ್ದಾರೆ. ಬೆಲ್ಟ್ಗಳು ಕೊಟ್ಟಿದ್ದಾರೆ, ಆಮೇಲೆ ಯೂನಿಫಾರ್ಮ್ ಚೆನ್ನಾಗಿದೆ, ವಾರಕ್ಕೆ 2-3 ಯೂನಿಫಾರ್ಮ್ ಬಟ್ಟೆ ಹಾಕೊಂಡಿರೋದು ನಾವು ನೋಡ್ತಾ ಇದ್ದೀವಿ. ಆಸಕ್ತಿದಾಯಕವಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ವರ್ಷದ ಗುರಿ ಆ ಥರ ಇದೆ. ಈ 2 ಶಾಲೆಗಳು ಒಂದೊಂದು ತಾಲೂಕಲ್ಲಿ ಮಾದರಿಯಾಗಿ ಕೆಲಸ ಮಾಡಿಬಿಟ್ರೆ ಇದು ಬೇರೆ ಶಿಕ್ಷಕರಿಗೆ ಇದೆ ಲ್ಯಾಬ್ ಏರಿಯಾ ಲರ್ನಿಂಗ್ ಕ್ಲಾಸ್ ರೂಮ್ ಆಗುತ್ತೆ. ಅಂದರೆ ಅವರೇ ಈ ಶಾಲೆಯಲ್ಲಿ ಈ ಥರ ಮಾಡಿದ್ರೆ ನಾವು ಈ ಥರ ಮಾಡ್ಬೋದು ಅಂತೇಳಿ ಬಂದು ಕಲಿಬೋದು. ಯಾಕಂದರೆ ಪ್ರತಿ ವಾರ 15 ದಿನಕ್ಕೊಮ್ಮೆ ಅವರೊಂದು ಸಮಾಲೋಚನಾ ಸಭೆಗಳು ಅಂತ ಮಾಡ್ತಾರೆ ಶಿಕ್ಷಕರ ಶೈಕ್ಷಣಿಕ ಸಾಮರ್ಥ್ಯ ಅಭಿವೃದ್ಧಿಗಾಗಿ. ಆ ಒಂದು ಸಭೆಗಳು ಈ PMC ಶಾಲೆಯಲ್ಲೇ ಮಾಡ್ಬೋದು. ಯಾಕಂದ್ರೆ ಅಲ್ಲಿಗೆ ಜಾಸ್ತಿ ರಿಸೋರ್ಸಸ್ ಬರುತ್ತೆ. ಆಮೇಲೆ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಶಾಲೆಯ ಟ್ರೈನ್ಡ್ ಟೀಚರ್ಸ್, ಅನುಭವ ಟೀಚರ್ಸು ಪದೇ ಆ ಶಾಲೆಗಳಿಗೆ ಭೇಟಿ ಕೊಟ್ಟು ಈ ಎಲ್ಲ ಸಂಸ್ಥೆಗಳನ್ನ ಮೇಲುಸ್ತುವಾರಿ ಮಾಡಬೇಕು. ಅವರಲ್ಲಿ ಏನು ಉತ್ತಮ ಪ್ರಾಕ್ಟೀಸಸ್ ಇದೆ, ಗುಡ್ ಪ್ರಾಕ್ಟೀಸಸ್ ಇದೆ, ಅದನ್ನು ಈ ಶಾಲೆಗಳಿಗೆ ಇಂಟಿಗ್ರೇಟ್ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅಂಥ ಸಮಾಲೋಚನಾ ಸಭೆಗಳಿಗೆ ಅಲ್ಲಿಂದನೂ ಫ್ಯಾಕಲ್ಟಿ ಬರ್ತಾರೆ ನೋಡಿ. ಇದು ತುಂಬ ಮುಖ್ಯ. ಆಮೇಲೆ ಸಾಂಪ್ರದಾಯಿಕ ವಿಚಾರಗಳೇನು ಅದು ಯಾವುದೇ ಇರಲಿ, ಈಗ ಉದಾಹರಣೆಗೆ ಅವರೇ ಐಡೆಂಟಿಫೈ ಸುಮಾರು ಒಂದು 20 ಏರಿಯಾಗಳು ಮಾಡಿದ್ದಾರೆ. ಉದಾಹರಣೆಗೆ ಆ ಭಾಗದಲ್ಲಿರೋ ಕೃಷಿ ಬಗ್ಗೆ, ಆಮೇಲೆ ಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ, ಮತ್ತು 2ನೇದು ಪರಿಸರ ಮತ್ತು ಅರಣ್ಯದ ಬಗ್ಗೆ ಆಯಿತಾ. ಅದಾದಮೇಲೆ ಫಾರಿನ್ ಅಫೇರ್ಸ್, ವಿದೇಶಾಂಗ ನೀತಿಗಳ ಬಗ್ಗೆ ಆಗ್ಬೋದಾ. ಆಮೇಲೆ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯ ಏನೇನು ಕೆಲಸ ಮಾಡುತ್ತೆ, ಚುನಾವಣೆಯಿಂದ ಹಿಡಿದು ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಬೋದು. ಮೂಲಭೂತ ಸೌಕರ್ಯಗಳ ಬಗ್ಗೆ, ಮತ್ತು ಕಾನೂನು ಮತ್ತು ನ್ಯಾಯದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದಾದಮೇಲೆ ಪ್ರವಾಸ ಮತ್ತು ಟೂರಿಂಗ್ ಅಂತ ಅನ್ಕೊಳ್ಳೋಣ ಆಯಿತಾ, ಅದರ ಬಗ್ಗೆ, ಆಮೇಲೆ ಕಲೆ ಮತ್ತು ಸಾಹಿತ್ಯದ ಬಗ್ಗೆ, ರಕ್ಷಣೆ ಬಗ್ಗೆ ಆಯಿತಾ. ಅದಾದಮೇಲೆ ಇನ್ನೂ ನಮ್ಮ ಮುಂದಕ್ಕೆ ಹೋದರೆ ಫೈನಾನ್ಸ್, ಹಣಕಾಸಿನ ಬಗ್ಗೆ ಗೊತ್ತೇ ಇಲ್ಲ ನಮಗೆಲ್ಲ. ನಾವು ಯಾವಾಗ ಯುವಕರಾದ್ಮೇಲೆ ಹಣ ಯಾವಾಗ ನಾವು ದುಡಿಮೆ ಮಾಡಿ ಖರ್ಚು ಮಾಡಕ್ಕೆ ಹೋಗ್ತೀವಿ ಅವಾಗ ನಾವು ಹಣಕಾಸು ಅಂದರೆ ತಿಳ್ಕೊತಾ ಇದ್ದೀವಿ. ಬ್ಯಾಂಕಿಂಗ್ ಬಗ್ಗೆ ಆಯಿತಾ, ಈ ಥರ ಅನೇಕ. ಆಮೇಲೆ ಗವರ್ನೆನ್ಸ್ ಬಗ್ಗೆ, ಆಡಳಿತದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ ಈಗ ಜನರಲ್ಲಿ. ಏನು ಆಡಳಿತ, ಸ್ಥಳೀಯ ಆಡಳಿತ ಅಂದ್ರೇನು, ಪ್ರಾತಿನಿಧಿಕ ಆಡಳಿತ ಅಂದ್ರೇನು, ಗ್ರಾಮ ಪಂಚಾಯಿತಿ ಗ್ರಾಮ ಸ್ವರಾಜ್ಯಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ಏನು ವ್ಯತ್ಯಾಸ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ವ್ಯತ್ಯಾಸ, ಈ ಮೂಲಭೂತ ಕಲ್ಪನೆಗಳು ಮಕ್ಕಳಲ್ಲಿ ಬರಬೇಕು. ವಸತಿ ವಿಚಾರ, ಆಮೇಲೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗು, ಮಾಹಿತಿ ಮತ್ತು ಪ್ರಸಾರ, ಏನು ಈಗ TV ಮಾಧ್ಯಮ ಇದೆ, ಆಕಾಶವಾಣಿ ಮಾಧ್ಯಮ, ಇವ್ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ ಯಾವ ಕಾನೂನಲ್ಲಿ ವರ್ಕ್ ಮಾಡ್ತಾ ಇದೆ ಅಂತೇಳಿ. ಮತ್ತು ಅದೇ ರೀತಿ ಪವರ್ ಆ್ಯಂಡ್ ಎನರ್ಜಿ ಬಗ್ಗೆ, ಇಂಧನ ಶಕ್ತಿಗಳ ಬಗ್ಗೆನೇ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿರೋ ವಿದ್ಯುತ್ ಶಕ್ತಿ ಒಂದೇ. ಇತ್ತೀಚೆಗೆ ಸ್ವಲ್ಪ ಸೋಲಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಮೇಲೆ ಗಾಳಿ ಶಕ್ತಿ ಬಗ್ಗೆ ಗೊತ್ತಿಲ್ಲ, ಅಥವಾ ಬಯೋ ಶಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ. ಬಯೋಗ್ಯಾಸ್ ಬಗ್ಗೆ ತುಂಬ ಜನಕ್ಕೆ ಮರ್ತೇ ಹೋಗಿದೆ ಈಗ. ಇದೆಲ್ಲ ನಾವು ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಕಲಿಬೇಕಲ್ವ ಮಕ್ಕಳು. ಅದೆಲ್ಲ ಅವರಿಗೆ ಪರಿಚಯಾತ್ಮಕ ಮತ್ತು ಅನುಭವ ಇಲ್ಲ
ಈ ತರಗತಿ ಒಳಗಡೆನೆ ಆಗಬೇಕು. 1ನೇ ಕ್ಲಾಸಿಂದ PUC ವರೆಗೂ 12ನೇ ತರಗತಿವರೆಗೂ ಅಂತ ಸರ್ಕಾರ ಯೋಚನೆ ಮಾಡ್ತಾರೆ. ಮುಖ್ಯ ಇನ್ನೊಂದು ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳು ಗೊತ್ತೇ ಇಲ್ಲ. ಇದ್ಯಾವುದೋ ಒಂದು ಜಾತಿಗೆ, ಪಂಗಡಕ್ಕೆ, ಏರಿಯಾಕ್ಕೆ ಸೀಮಿತ ಅಂತ ಮಾಡಿಟ್ಬಿಟ್ಟಿದ್ದೀವಿ. SCP TSP ಪ್ರೋಗ್ರಾಮ್ಸ್ ಅಲ್ಲ ಅದು. ಸಾಮಾಜಿಕ ಅಭಿವೃದ್ಧಿ ಅಂದರೆ ಏನು? ಅದಕ್ಕೊಂದು ನೀತಿ ಇದೆ, ಅದಕ್ಕೊಂದು ವಿಧಾನ ಇದೆ, ಆಯ್ಕೆ ಪ್ರಕ್ರಿಯೆ ಇದೆ. ಆ ಮಾನದಂಡದೊಳಗಡೆ ಹೆಂಗೆ ತರಬೇಕು. ಸಾಮಾಜಿಕ ಅಭಿವೃದ್ಧಿ ವಿಚಾರದೊಳಗಡೆ ಬಂದಾಗ ಏನೇನು ಬರುತ್ತೆ? ಫುಡ್ ಸೆಕ್ಯೂರಿಟಿ ಬರುತ್ತೆ, ರೇಷನ್ ಕಾರ್ಡ್ ಬರುತ್ತೆ, ನಿಜ ಅಲ್ವಾ? ಬೇರೆ ಬೇರೆ ಥರ ಪೆನ್ಷನ್ಸ್ ಬರುತ್ತೆ ಜನಕ್ಕೆ ಅಲ್ವಾ? ಆಮೇಲೆ ಆಯುಷ್ಮಾನ್ ಕಾರ್ಡ್ ಬರುತ್ತೆ, ಚುನಾವಣಾ ಚೀಟಿ ಬರುತ್ತೆ. ಸೊ ಇವನ್ನೆಲ್ಲ ಅದರೊಳಗಡೆ ತರಬೇಕಲ್ವ ನಾವು. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ ಅಲ್ವಾ? ಆಮೇಲೆ ಯೂತ್ ಅಂಡ್ ಸ್ಪೋರ್ಟ್ಸ್ ಬಗ್ಗೆ ಗೊತ್ತೇ ಇಲ್ಲ, ಯುವ ಸಬಲೀಕರಣ ಮತ್ತು ಕ್ರೀಡೆ ಬಗ್ಗೆ ಗೊತ್ತೇ ಇಲ್ಲ ಅಲ್ವಾ? ಈಗ ಕ್ರೀಡೆ ಆಡಬೇಕು ಅಂದರೆ ಯಾವುದೋ ಒಂದು ಶಾಲೆಯಲ್ಲಿ ನೋಡಿ, ಇತ್ತೀಚೆಗೆ ನಾವು ಕೊಡಗು ಭಾಗಕ್ಕೆ ಹೋಗಿದ್ವಿ. ಕೊಡಗು ಭಾಗದಲ್ಲಿರೋ ಹೈಸ್ಕೂಲುಗಳಲ್ಲಿ ಕ್ರೀಡೆ ಇಲ್ಲ ಅಂದರೆ ಮಕ್ಕಳು ಬರೋದೇ ಇಲ್ಲ ಸ್ಕೂಲ್ಗೆ. 2ರಿಂದ 3 ಪೀರಿಯಡ್ ಅವ್ರು ಆಡ್ತಾ ಇದ್ದಾರೆ. ಏನೋ ಅಲ್ಲೆಲ್ಲ ನೋಡಿದಾಗ ಮಹಿಳಾ PT ಟೀಚರ್ಸ್ ಇದ್ದಾರೆ, ದೈಹಿಕ ಶಿಕ್ಷಕರಿದ್ದಾರೆ. ಎಷ್ಟು ಚೆನ್ನಾಗಿ ಅವ್ರು ರೆಡಿ ಆಗ್ತಾ ಇದ್ದಾರೆ ಮಕ್ಕಳು. ಅವ್ರು ಹೇಳಿದ್ರು, ಸರ್ 2 ಅಥವಾ 3 ಪೀರಿಯಡು ನಮ್ಮದು PT ಇಲ್ಲ ಅಂದರೆ ಮಕ್ಕಳಿಗೆ ಇಷ್ಟ ಇಲ್ಲ ಸರ್ ಇಲ್ಲಿ, ಅದಕ್ಕೋಸ್ಕರ ನಾವು ಅದು ಕಂಪಲ್ಸರಿ ಮಾಡಿಬಿಟ್ಟಿದ್ದೀವಿ ಅಂತ ಇದ್ರು. ಈ ಥರ ನೋಡಿ, ಮಕ್ಕಳ ಅಗತ್ಯವನ್ನು ನೋಡ್ಕೊಂಡು ಅಲ್ಲಿ ಏನು ಮಾಡಿದ್ದಾರೆ, ಶಾಲಾ ದಿನಚರಿಯ ಟೈಮ್ ಟೇಬಲ್ನ ಅವರು ಮಾಡಿಫೈ ಮಾಡ್ಕೊಂಡಿದ್ದಾರೆ. ನಿಜ ಅಲ್ವಾ? ಇಂಥ ಎಲ್ಲ ಸಂಗತಿಗಳು ಅದರಲ್ಲಿ ಬರಬೇಕು. ನೆಕ್ಸ್ಟ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಗೊತ್ತೇ ಇಲ್ಲ ಯಾರಿಗೂ. ಯಾರಿಗೆ ಲೇಬರ್ ಅಂತೀರಾ, ಯಾರಿಗೆ ಎಂಪ್ಲಾಯಿ ಅಂತೀರಾ, ಈ ವ್ಯತ್ಯಾಸನೇ ಗೊತ್ತಿಲ್ಲ ಪಾಪ ಮಕ್ಕಳಿಗೆ. ಇದು ನಾವು ಈಗಲಿಂದಲೇ ಹೇಳ್ಕೊಡೋವಂಥದ್ದು ಆಗಬೇಕು. ಅದಾದಮೇಲೆ ಗ್ರಾಮೀಣಾಭಿವೃದ್ಧಿ ಅಂದರೆ ಏನು? ಈಗ ಒಂದು ತಾಲೂಕಿಗೆ ಬಂದಾಗ 27 ಇಲಾಖೆಗಳು ಒಟ್ಟಿಗೆ ಕೆಲಸ ಮಾಡಬೇಕು. ಅದೇ ರಾಜ್ಯಕ್ಕೆ ಹೋದಾಗ 54 ಇಲಾಖೆಗಳು ಒಟ್ಟಿಗೆ ಕೆಲಸ ಮಾಡಬೇಕು. ರಾಷ್ಟ್ರ ಮಟ್ಟಕ್ಕೆ ಹೋದಾಗ 154 ಇಲಾಖೆಗಳು ಒಟ್ಟಿಗೆ ಕೆಲಸ ಮಾಡಿದ್ರೆ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ನಿಜ ತಾನೇ? ಆದ್ಮೇಲೆ ಅದೇ ರೀತಿ ಆರೋಗ್ಯ ಸೇವೆಗಳು, ಸಾರಿಗೆ ವ್ಯವಸ್ಥೆ ಗೊತ್ತಿಲ್ಲ ಎಷ್ಟೋ ಮಕ್ಕಳಿಗೆ ಅಲ್ವಾ? ಈಗೆಲ್ಲ ಸಾರಿಗೆ ವ್ಯವಸ್ಥೆ ಅಂದ್ರೆ ಆಗಿದೆ, 2 ವೀಲರ್ ಗಾಡಿ ತಗೊಂಡು ಓಡಿಸ್ಬೇಕು ಅಂತ. ಅದನ್ನು ಬ್ರೇಕ್ ಮಾಡ್ಬೇಕು ನಾವು ಅಲ್ವಾ? ಸೊ ಉತ್ತಮ ಸಾರಿಗೆ ಕೊಡೋದು ಸರ್ಕಾರದ ಒಂದು ಜವಾಬ್ದಾರಿ, ಅದೊಂದು ಸಾಮಾಜಿಕ ನೀತಿ ಅಲ್ವಾ? ಈ ನೀತಿಗಳ ಬಗ್ಗೆ ನಾವು ಏನೋ ಕಲಿಕೆ ಉಂಟಾಗಬೇಕಂದಾಗ ಈ ಮಕ್ಕಳು 5, 6, 7, 8, 9, 10 ಫಸ್ಟ್ PUC ಸೆಕೆಂಡ್ PUC ಬರೋಷ್ಟೊಳಗಡೆ ಇಂಥ ವಿಷಯಗಳ ಬಗ್ಗೆನೇ ಪ್ರಾಜೆಕ್ಟ್ಸ್ ಕೊಟ್ಟು ಅವರು ಡೀಪಾಗಿ ಅಧ್ಯಯನ ಮಾಡಬೇಕು. ಆಮೇಲೆ ಗೊತ್ತಿರೋಂಥ ವಿಚಾರಗಳನ್ನ ಬರೀಬೇಕು, ಅದನ್ನು ವ್ಯಕ್ತಪಡಿಸೋವಂಥದ್ದು ಅಂದರೆ ಪ್ರೆಸೆಂಟೇಷನ್ ಅಂತ ಹೇಳ್ತೀವಲ್ಲ, ಸೆಮಿನಾರ್ ಕೊಡೋವಂಥದ್ದು. ಸೊ ಇವುಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಆ ಮಕ್ಕಳಲ್ಲಿ ಈ ವಿಚಾರಗಳ ಬಗ್ಗೆ ಒಂದು ಗಟ್ಟಿ ಕಲಿಕೆ ಉಂಟಾಗತ್ತೆ ಮತ್ತು ಒಂದು ಸ್ವಂತ ಅಭಿಪ್ರಾಯ ಮತ್ತು ಭಾವನೆಗಳು ಉಂಟಾಗತ್ತೆ. ಆ ಥರದ ಒಂದು ಕಾಗ್ನಿಟಿವ್ ಲರ್ನಿಂಗ್ ನಮ್ಮ ಮಕ್ಕಳಲ್ಲಿ ಆಗಬೇಕು. ಆ ಥರದ ಒಂದು ಚೇತೋಹಾರಿ ಕಲಿಕೆ ಮಕ್ಕಳಲ್ಲಿ ಆಗಬೇಕು. ಸರ್, ಈಗ ತಾವು ಹೇಳಿದ್ರಿ ಪ್ರತಿ ತಾಲೂಕಿನಲ್ಲೂ ಕನಿಷ್ಠ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಈ ವರ್ಷದಲ್ಲಿ ಕನಿಷ್ಠ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಯೋಜನೆ ಅಡಿಯಲ್ಲಿ ಅವ್ರನ್ನ ಆ ಶಾಲೆಯನ್ನು ಉನ್ನತೀಕರಿಸಲಾಗ್ತಾ ಇದೆ ಅಂತ ಹೇಳಿ ಸರ್ ಈ 2 ಶಾಲೆಗಳ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಶಾಲೆಯಲ್ಲಾಗಿರ್ಬೋದು, ಅದು ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ಆಗಿರ್ಬೋದು ಮತ್ತು ಕಲಿಕಾ ವಾತಾವರಣದಲ್ಲಿ ಕುಂಠಿತವಾಗ್ತಾ ಇದೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ಆ ಶಾಲೆಯ ಆಡಳಿತ ವರ್ಗ ಅಥವಾ ಮುಖ್ಯ ಶಿಕ್ಷಕರಾಗಿರ್ಬೋದು ನಮ್ಮ ಶಾಲೆಯನ್ನು ಈ ಯೋಜನೆಯಡಿಯಲ್ಲಿ ಕರ್ಕೊಂಡು ಬನ್ನಿ ಅಂತ ಮನವಿ ಏನಾದರೂ ಅಥವಾ ಅರ್ಜಿ ಮುಖಾಂತರ. ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ತಾಲೂಕಿಗೆ 2 ಅಂತ ಹೇಳಿ ನಿಗದಿ ಮಾಡಿಬಿಟ್ಟಿದ್ದಾರೆ, ಅವರು ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇನ್ನೊಂದು 6 ಸ್ಕೂಲ್ ಸೆಲೆಕ್ಟ್ ಮಾಡಿ ಅನ್ಬೋದು, ಆಮೇಲೆ ಇನ್ನೊಂದು ವರ್ಷ ಆದ್ಮೇಲೆ ಇನ್ನೊಂದು 5 ಶಾಲೆಗಳು ಮಾಡಿ ಅನ್ಬೋದು. ಇದು ಆಡಾನ ಆಗ್ತಾ ಹೋಗುತ್ತೆ. ಇದು ಪ್ರಾಯೋಗಿಕ ಮತ್ತು ಮೊದಲನೇ ಹಂತದಲ್ಲೇ ಇದೆ, ಇನ್ನು 2ನೇ ಹಂತವಾಗಿ ಜಾರಿ ಆಗ್ತಾ ಹೋಗುತ್ತೆ. ಇದು ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಕಮಿಟ್ಮೆಂಟ್. ಇದು NCERT ಅಂಡರ್ನಲ್ಲಿ NEP 2020ಕ್ಕೆ ಪೂರಕವಾಗಿ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯಗಳ ಸಮಕ್ಕೆ ಒಂದು ರಾಜ್ಯ ಸರ್ಕಾರಿ ಶಾಲೆಗಳು ಕೆಲಸ ಮಾಡಬೇಕು ಅಂದರೆ ಯಾವ ಮಟ್ಟದಲ್ಲಿ ಸಿದ್ಧತೆಗಳಾಗಬೇಕು, ಅನುಷ್ಠಾನ ಆಗಬೇಕು, ಜಾರಿ ಆಗಬೇಕು, ಮೇಲುಸ್ತರಣೆ ಆಗಬೇಕು, ಕಲಿಕಾ ಮತ್ತು ಬೋಧನಾ ಪ್ರಕ್ರಿಯೆಗಳ ಗಟ್ಟಿಗೊಳಿಸಬೇಕು, ಮತ್ತು ಅಗತ್ಯ ಪಾಠೋಪಕರಣಗಳು, ಬೋಧನೋಪಕರಣಗಳು, ಪೂರಕ ಸಂಗತಿಗಳು ಇರಬೇಕು ಅನ್ನೋದನ್ನ ಕಲೀಲಿಕ್ಕೆ ಮಾಡ್ತಾ ಇರುವಂತಹ ಒಂದು ಪ್ರಾಯೋಗಿಕ ಸಂಗತಿ ಇದು. ಮತ್ತು ಖಂಡಿತ ಇದು ಬೇಕು. ಇದಾಗೋದ್ರಿಂದ ನಾವು ನೋಡ್ತಾ ಇದ್ದೀವಿ, ಖಂಡಿತವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ನೆಲೆಸ್ತಾರೆ, ವಲಸೆ ಹೋಗಲ್ಲ. ಈಗ ವಲಸೆ ಹೋಗೋದೇ ಒಂದು ದೊಡ್ಡ ರೋಗ ಆಗ್ತಾ ಇದೆ, ಸಾಮಾಜಿಕ ರೋಗ. ಅದು ಏನಕ್ಕಾಗಂದ್ರೆ ಪೋಷಕರಿಗೆ ಏನು ಅನ್ಸುತ್ತೆ, ನನ್ನ ಮಗು ಬೇಕಾಗಿರೋದು ಇಲ್ಲಿ ಸಿಗ್ತಾ ಇಲ್ಲ, ನನಗೆ ಬರ್ಡನ್ ಆದ್ರೂ ಪರವಾಗಿಲ್ಲ, ಬೇರೆ ಶಾಲೆಗೆ ಕಳ್ಸೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅದನ್ನ ನಾವು ನಿಲ್ಲಿಸ್ಬೋದು. ಆಗ ಪೋಷಕರಿಗೆ ಹೇಳ್ಬೋದು, ನೋಡಿ ಪ್ರಾರಂಭ ಮಾಡಿದ್ದೀವಿ, ನಿಮ್ಮ ಮಗು ಇನ್ನೂ SLC ವರ್ಗೂನು ರಾಜ್ಯ ಮಟ್ಟದ ಪರೀಕ್ಷೆ ಬರೆಯಲ್ಲ, ಅಷ್ಟೊಳಗೆ ಆ ಹಂತವಾಗಿ ಮಗು ಸ್ವಕಲಿಕೆ ಮಾಡ್ತಾ ತನ್ನ ಸಾಮರ್ಥ್ಯವನ್ನು ತಾನೇ ಜಾಸ್ತಿ ಮಾಡ್ಕೊಳ್ತಾ ಅರಳ್ತಾ ಹೋಗುತ್ತೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಪೋಷಕ ಸಭೆಗಳಲ್ಲಿ, SDMC ಸಭೆಗಳಲ್ಲಿ, ಮನೆ ಭೇಟಿ ಸಭೆಗಳಲ್ಲಿ ನಾವು
ವಿನಂತಿ ಮಾಡ್ಕೊಳ್ಳಿಕ್ಕಾಗ್ತದೆ ಮತ್ತು ಅವರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕಾಗ್ತದೆ. ಸೊ ಇದೊಂದು ಉತ್ತಮ ವೈಜ್ಞಾನಿಕ ರೀತಿಯ ಪ್ರಯತ್ನ ಅಂತ ನನಗಾದರೂ ಅನಿಸುತ್ತೆ. ಅಂದರೆ ಪ್ರತಿ ವರ್ಷ ಶೈಕ್ಷಣಿಕ ಶಾಲೆಗಳು ಆರಂಭ ಆದಂಥ ಸಂದರ್ಭದಲ್ಲಿ ಈ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಮೊದಲೇ ಅವ್ರು ದೂರಗಾಮಿ ಇದು ಇಡೀ ರಾಷ್ಟ್ರದಲ್ಲಿ ಅವ್ರು ಕೊಟ್ಟಿರೋದು ಬರೀ 14,500 ಶಾಲೆಗಳಷ್ಟೇ. ಇದು ಲಕ್ಷಾಂತರ ಶಾಲೆಗಳಿದೆ. ಅದನ್ನು ಬಹುಶಃ ಹಂತವಾಗಿ ತಗೊಳ್ತಾರೆ ಅಂತ ಕಾಣುತ್ತೆ. ನಮಗೆ ಅದು ಬೇಕು ಅಂತ ಹೇಳಿದ್ರೆ ಈಗ ದಿಶಾ ಅಂತ ಹೇಳಿ ಒಂದು ಕಾರ್ಯಕ್ರಮ ರಿವ್ಯೂ ಆಗುತ್ತೆ ಪ್ರತಿ 2 ತಿಂಗಳಿಗೊಮ್ಮೆ ನಿಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ. ಅಲ್ಲಿ ಇದನ್ನು ಇದಕ್ಕೆ ತರಬೇಕು, ರಿವ್ಯೂಗೆ ತರಬೇಕು. ಅವ್ರ ಮುಖಾಂತರ ಲೋಕಸಭೆಯಲ್ಲಿ ನಾವು ಇದನ್ನ ರೈಸ್ ಮಾಡಿಸ್ಬೇಕು. ನೋಡಿ ನಮಗಿನ್ನೂ ಜಾಸ್ತಿ ಇಂಥ ಶಾಲೆಗಳು ಬೇಕು, ದಯಮಾಡಿ ಮಾಡಿಕೊಡಿ. ಯಾಕಂದರೆ ಕಲಿಕೆನಲ್ಲಿ ಹಿಂದುಳಿದಿರೋದಿದು, ಸಾಮಾಜಿಕವಾಗಿ ತಳದ ಸಮುದಾಯ ಜಾಸ್ತಿ ವಾಸ ಮಾಡ್ತಾ ಇರುವ ಪ್ರದೇಶಗಳು, ಆರ್ಥಿಕವಾಗಿ ಹಿಂದುಳಿದಿರುವಂಥ ಪ್ರದೇಶಗಳು, ಅರಣ್ಯ ಪ್ರದೇಶಗಳು ಅಂತ ಗುರುತು ಮಾಡಿ ನಮ್ಮ ತಾಲೂಕಿಗೆ ಅಥವಾ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ, ನಮ್ಮ ಜಿಲ್ಲೆಗೆ ಇಷ್ಟು ಶಾಲೆಗಳ ಅಗತ್ಯ ಇದೆ ಅಂತ ಹೇಳಿ ಏನೋ ಒಂದು ಪ್ರಪೋಸಲ್ನ ನಾವು ಪುಷ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಖಂಡಿತ ಇದರಿಂದ ನಮ್ಮ ಸರ್ಕಾರಿ ಶಾಲೆಗಳು ಉಳಿಯುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಏನು ಹಿಂದೆ ಇದ್ದ ಒಂದು ವೈಭವಯುತವಾದ ಕಲಿಕಾ ಮತ್ತು ಚೇತವಾರಿಕ ಕಲಿಕಾ ವಾತಾವರಣ ಇತ್ತು, ಅದು ಮರಳಿ ಸ್ಥಾಪನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ಅನೇಕ CSR ಅವರು ಸಹಾಯ ಮಾಡ್ತಾ ಇದ್ದಾರೆ ಈಗ ನಮಗೆ. ಬಟ್ ಅವ್ರದೆಲ್ಲ ಬರೀ ಮಾಡಿ ಹೊಟ್ಟೋಗ್ತಾರಷ್ಟೇ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿಕೊಂಡು ಸಂರಕ್ಷಣೆ ಮಾಡಿಕೊಂಡು ಮಕ್ಕಳಿಗೆ ಪ್ರಯೋಜನ ಮಾಡ್ಕೊಳ್ಳೋ ರೀತಿ ಮಾಡಿಕೊಳ್ಳುವ ಬೇಕಾದ ಸಂಗತಿಗಳಿಗೆ ನೀತಿ ಬೇಕಲ್ವಾ? ಅದು PMC ಶಾಲೆಯಲ್ಲಿ ಚೆನ್ನಾಗಿದೆ. ಆ ನೀತಿನ ಖಂಡಿತ ಬೇರೆ ಶಾಲೆಗಳು, ನಮ್ಮ ಸರ್ಕಾರಿ ಇತರೆ ಶಾಲೆಗಳು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಸಾಧ್ಯ ಆಗುತ್ತೆ. ಮತ್ತು ಅದಕ್ಕೋಸ್ಕರ ಆ ಶಾಲೆಗಳನ್ನ ಮೇಲುಸ್ತುವಾರಿ ಮಾಡಬೇಕು, ಶಿಕ್ಷಕರ ಮತ್ತು ಮಕ್ಕಳ ಸಾಮರ್ಥ್ಯ ಅಭಿವೃದ್ಧಿ ಮಾಡಬೇಕು. ಮತ್ತು PMC ಶಾಲೆಗಳಲ್ಲಿ ಆಗಾಗ ಅನೇಕ ಸಮ್ಮೇಳನಗಳನ್ನ ಮಾಡಬೇಕು, ಮೇಳಗಳು. ಉದಾಹರಣೆಗೆ ವಸ್ತು ಪ್ರದರ್ಶನ, ಗಣಿತ ಮಾದರಿಗಳ ವಸ್ತು ಪ್ರದರ್ಶನ, ವಿಜ್ಞಾನ ಮಾದರಿಗಳ ವಸ್ತು ಪ್ರದರ್ಶನ, ಈ ಟೆಲಿಸ್ಕೋಪ್ ಮಾಡ್ತೀವಿ, ಮೈಕ್ರೋಸ್ಕೋಪ್ನಲ್ಲಿ ಏನೋ ನೋಡ್ತೀವಿ, ಆಮೇಲೆ ಒಂದು ಹರ್ಬೇರಿಯಂ ಮಾಡ್ತೀವಿ, ಎಲೆಗಳ ಸಂಗ್ರಹ ಮಾಡಿ ಅದರ ಉಪಯೋಗದ ಬಗ್ಗೆ ಬರಿತೀವಿ, ಏನು ಬೇಕಾದ್ರೂ ಆಗ್ಬೋದು. ಅಥವಾ ಒಂದು ಪಶುಸಂಗೋಪನೆ ಬಗ್ಗೆ, ಆ ಊರಿನಲ್ಲಿ ಯಾವುದೋ ಒಂದು ಕುರಿ ತಳಿ ಇದೆ, ಆಡು ತಳಿ ಇದೆ, ಆ ಊರಿನಲ್ಲಿ ಯಾವ್ಯಾವ ಥರ ಆಡು ತಳಿ ಇದೆ ಅಂತ ಸಂಗ್ರಹ ಮಾಡೋದು, ಅದ್ರ ಫೋಟೋ ತೆಗೆಯೋದು, ಅದನ್ನ ಕಂಪ್ಯೂಟರ್ಗೆ ಹಾಕ್ಬಿಟ್ಟು ಒಂದು ಪ್ರಿಂಟೌಟ್ ತೆಗೆದು ಅಂಟಿಸೋದು. ನಮ್ಮೂರಿನಲ್ಲೇ 7-8 ಥರ ಆಡು ಮರಿಗಳು, ನಾವೆಲ್ಲದಕ್ಕೂ ನೋಡೋಕೆ ಎಲ್ಲನೂ ಆಡು ಮರಿ ಅಂದ್ಬಿಡ್ತೀವಿ. ಇದರಲ್ಲಿ ಜವಾರಿ ಯಾವುದು, ಇದರಲ್ಲಿ ಲೋಕಲ್ ತಳಿ ಯಾವುದು, ಮಕ್ಕಳಿಗೆ ವ್ಯತ್ಯಾಸ ಗೊತ್ತಿಲ್ಲ. ಹೌದು, ತಿನ್ನೋರಿಗೆ ಎಲ್ಲ ಮಾಂಸ ಒಂದೇ ಥರ ಕಾಣುತ್ತೆ. ಆದರೆ ಕೆಲವರು ಗೊತ್ತು, ನಾಟಿ ತಳಿ ಇದೆ ತಿಂದರೆ ಚೆನ್ನಾಗಿರುತ್ತೆ, ಇದರಲ್ಲಿ ಪೋಷಕಾಂಶ ಜಾಸ್ತಿ ಇದೆ ಅಂತ. ಅದನ್ನು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳು. ನೋಡಿ, ಇದರಲ್ಲಿ ಪೌಷ್ಟಿಕಾಂಶದ ಲೆವೆಲ್ ಈ ಥರ ಇದೆ, ನಮ್ಮ ದೇಹ ಹಿಂಗೆ ಅದನ್ನು ಅಬ್ಸಾರ್ಬ್ ಆಗುತ್ತೆ. ಇವೆಲ್ಲ ಡೈಲಾಗಿಂಗ್ ಆದಾಗ ಏನಾಗುತ್ತೆ, ಮಕ್ಕಳು ಅದನ್ನು ಅನ್ವಯಿಕ ಜ್ಞಾನವಾಗಿ ಮನೆಯಲ್ಲಿ ಅವರ ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಏನಾಗುತ್ತೆ, ಒಂದು ಪ್ರೇರಣೆ ಉಂಟಾಗುತ್ತೆ. ಸೊ ಈ ಥರದ್ದು ಬರಬೇಕು. ಈಗ ಕಸ ಹಾಕೋ ವಿಚಾರದಲ್ಲಿ ಈಗ ನೋಡಿ, ಜಪಾನ್ ದೇಶದಲ್ಲಿ ಯಾರೂ ಕಸ ಹೊರಗಡೆ ಹಾಕಲ್ಲ. ಅದನ್ನು ಜೋಬಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಂಡೋಗಿ ಅವ್ರ ಮನೆಯಲ್ಲಿರುವ ವಿಲೇವಾರಿ ಕಸದ ಬುಟ್ಟಿಗೆ ಹಾಕೋದನ್ನ ವಿಲೇವಾರಿ ಮಾಡ್ತಾರೆ. ಇನ್ನು ನಮ್ಮ ದೇಶದಲ್ಲಿ ಅದು ಬರಬೇಕಾ, ನಾವು ಇನ್ನೂ ಎಷ್ಟು ವರ್ಷ ಹೋಗಬೇಕು? ಈಗ ಸ್ವಚ್ಛ ಭಾರತ್ ಸಂಗತಿಗಳು ಶಾಲೆಗಳ ಬಂದ ಮೇಲೆ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈಗ ಮಕ್ಕಳು ಕಸ ಎಲ್ಲಂದ್ರೆ ಎಸಿತಾ ಇಲ್ಲ, ಸೀದಾ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾರೆ. ಅಲ್ಲಿಂದ ಪಂಚಾಯಿತಿಯವರು ಅದನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ. ಅಷ್ಟೇ ಸಾಕಾಗೋದಿಲ್ಲ. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಕ್ಕಳು ಹೆಂಗೆ ಬಿಹೇವ್ ಮಾಡ್ತಾರೆ, ಮನೆ ಹತ್ರ ನೆರೆಹೊರೆಯರಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ. ಈಗ ಚಾಕ್ಲೇಟ್ ತಿನ್ಬಿಟ್ಟು ಪೇಪರ್ ಅಲ್ಲೇ ಬಿಸಾಕ್ತಾರ, ಅದನ್ನ ಎತ್ಕೊಂಬಂದು ಮನೆ ಹತ್ರ ಕಸದ ಬುಟ್ಟಿಗೆ ಹಾಕ್ತಾರ. ಈ ಸಂಗತಿಗಳಿದೆಯಲ್ಲ, ಅವರಲ್ಲಿ ಪರಿವರ್ತನೆ ಆಗಬೇಕಾಗಿರೋ ಸಂಗತಿಗಳಿದೆಯಲ್ಲ. ಸೊ ಇದು ನಾವು ಕಾಣಬೇಕು ಅಂದರೆ ಸೂಕ್ಷ್ಮವಾಗಿ ಕಾಯಬೇಕು. ಮತ್ತು ಖಂಡಿತವಾಗಿ ಈ ಥರದ ಒಂದು ಮನೋಭಾವರಲ್ಲಿ ಉಂಟಾದಾಗ ಎಲ್ಲ ರೀತಿಯ ಪರಿವರ್ತನೆ ಉಂಟಾಗತ್ತೆ ಮತ್ತು ಜೀವನ ಗುಣಮಟ್ಟ ಸುಧಾರಣೆಗೆ ಖಂಡಿತ ಇದು ಸಹಕಾರಿಯಾಗತ್ತೆ ಅಂತ ನನಗನ್ಸುತ್ತೆ. ಸರ್, ಹಾಗಿದ್ರೆ ಈ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಯಾವ ಇಲಾಖೆ ಇದನ್ನ ನಿರ್ದೇಶನ ಮಾಡ್ತಾ ಇದೆ? ಶಿಕ್ಷಣ ಇಲಾಖೆನೆ, ನೇರವಾಗಿ ಶಿಕ್ಷಣ ಇಲಾಖೆನೆ. ಇದು ರೈಸಿಂಗ್ ಇಂಡಿಯಾ ಅಂದ್ರೆ ಇಂಡಿಯಾ ರೈಸ್ ಆಗಲ್ರಿ, ಇದು ಆಕ್ಸಿಲೇಟರ್ ಕೊಟ್ಟಂಗಲ್ಲ. ಇದು ರೈಸಿಂಗ್ ಅಂದ್ರೆ ಆ ವ್ಯಕ್ತಿ ರೈಸ್ ಆಗಬೇಕು, ಆ ವ್ಯಕ್ತಿಯಿಂದ ಕುಟುಂಬ ರೈಸ್ ಆಗಬೇಕು, ಆ ಕುಟುಂಬದಿಂದ ಸಮುದಾಯ ರೈಸ್ ಆಗಬೇಕು. ಈ ಸಮುದಾಯದಿಂದ ಪ್ರದೇಶದಲ್ಲಿ ನಾವು ಈ ಥರದ ಉನ್ನತವಾದ ಒಂದು ಪ್ರಕ್ರಿಯೆ ಉಂಟಾಗ್ತಾರೆ ನಾವು ನೋಡಿದಾಗ, ಆಗಲ್ಲ ಅನೇಕ ಯೋಜನೆಗಳು ಬರುತ್ತೆ, ಅನೇಕ ಬಂಡವಾಳಗಳು ಬರುತ್ತೆ, ಅನೇಕ ಕಾರ್ಯಕ್ರಮಗಳು ಬರುತ್ತೆ. ಆಗ ವರ್ಷದ 365 ದಿನವೂ ಅಲ್ಲೊಂದು ಚಲನಶೀಲತೆ ಇರುತ್ತೆ. ಇದನ್ನ ಗಮನ ಇಟ್ಕೋಬೇಕು. ನೋಡಿ, ಈಗ HD ಕೋಟೆ ಭಾಗದಲ್ಲೇ
ಎಷ್ಟೆಲ್ಲ ನೈಸರ್ಗಿಕ ಸಂಪತ್ತಿದೆ. ಸಾವಯವ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ, ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಕ್ಕೆ ಅವಕಾಶ ಇದೆ, ವನದನ್ನಿದೆ, ಅನೇಕ ಕಾಡಿದೆ, ಕಾಡಿನ ಉತ್ಪನ್ನಗಳಿದೆ. ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಇನ್ನೂ ಯಾಕೆ ಬಡತನ ಇದೆ? ಇಲ್ಲಿರೋಷ್ಟು ನೆಲ ಜಲ ಇನ್ನೆಲ್ಲೂ ಇಲ್ಲ, ಇಲ್ಲಿರೋಷ್ಟು ಅರಣ್ಯ ಸಂಪತ್ತಿ ಇನ್ನೆಲ್ಲೂ ಇಲ್ಲ. ಆದ್ರೆ ಯಾಕೆ ಇನ್ನು ನಾವು ಸಾಮಾಜಿಕವಾಗಿ ಹಿಂದುಳಿದ ತಾಲೂಕು ಅಂತ ಅದಕ್ಕೆ ಟ್ಯಾಗ್ ತಗೊಂಡಿದ್ದೀವಿ? ಎಲ್ಲೋ ತಪ್ಪಿದೀವಿ ನಾವು. ಎಲ್ಲೋ ತಪ್ಪಿದೀವಿ ಅಂದ್ರೆ ಶಿಕ್ಷಣದ ಮೂಲ ಪ್ರಕ್ರಿಯೆನಲ್ಲೇನೆ ತಪ್ಪಿದೀವಿ. ಇಲ್ಲಿ ಮಕ್ಕಳಿಗೆ ನೀವು ಮನವರಿಕೆ ಮಾಡಿಕೊಟ್ರೆ, ಈಗ 10ನೇ ಕ್ಲಾಸ್ವರೆಗೂ ಓದಾದ್ಮೇಲೆ ಆಮೇಲೆ ಇನ್ನೊಂದು 8 ವರ್ಷ, 18 ವರ್ಷಕ್ಕೆ ಒಂದು ತಲೆಮಾರಲ್ಲಿ ಅಮೂಲಾಗ್ರ ಬದಲಾವಣೆ ನೀವು ನೋಡ್ಬೋದಲ್ಲ, ಪರಿಣಾಮಗಳನ್ನ ನೋಡ್ಬೋದಲ್ಲ. ಆ ಶಕ್ತಿ ಯಾವುದಕ್ಕಿದೆ? ಶಾಲೆಗಿದೆ, ಕಲಿಕೆಗಿದೆ, ಕಲಿಸುವ ವಿಧಾನಕ್ಕಿದೆ ಅಲ್ವಾ? ಅಂಥ ಪ್ರಯತ್ನಗಳಿಗೆ ಉತ್ತೇಜನಕಾರಿ ಮಾಡಬೇಕು ಅನ್ನೋದೇ PM ಶ್ರೀ ಶಾಲೆಗಳ ಮುಖ್ಯ ಆಶಯ. ಸೊ ಅದ್ರ ಕಡೆ ಅನುಭವಯುಕ್ತ ಕಲಿಕೆ ಆಗಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಮಕ್ಕಳಿಗೆ. ಮತ್ತೆ ಮಕ್ಕಳು ಈ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುವಾಗ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕೊರತೆ ಆಗಬಾರ್ದು. ಇದು ಅರ್ಥ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಒಂದೇ ಮೈಕ್ರೋಸ್ಕೋಪ್ ಇಟ್ಬಿಟ್ಟು 40 ಮಕ್ಕಳನ್ನ ಹೊಡಿ ಅನ್ನೋದಲ್ಲ. ಒಂದು 7-8 ಮೈಕ್ರೋಸ್ಕೋಪ್ ಇಟ್ಬಿಟ್ಟು ಒಟ್ಟಿಗೆ ಏನಾದ್ರು ಪ್ರಾಜೆಕ್ಟ್ ಮಾಡೋ ಥರ, ಒಂದೇ ಕಂಪ್ಯೂಟರ್ ಇಟ್ಬಿಟ್ಟು 10 ಮಕ್ಕಳು ಅದ್ರ ಮೇಲೆ ಕೆಲಸ ಮಾಡಿ ಅಂತಲ್ಲ. 2 ಅಥವಾ 3 ಜನಕ್ಕೆ ಒಂದು ಕಂಪ್ಯೂಟರ್ ಇಟ್ಟು ಅಲ್ಲಿ ಎನೇಬಲ್ ಮಾಡೋ ಅಂಥದ್ದು. ಅರ್ಥ ಆಯ್ತಾ? ಈ ಥರ ಅನೇಕ ಸಂಗತಿಗಳನ್ನ ಮಾಡಲಿ. ಆಮೇಲೆ ಡ್ರಾಯಿಂಗ್ಸ್ನ ಚೆನ್ನಾಗಿ ಹೇಳ್ಕೊಡುವಂಥದ್ದು. ಆಯ್ತಾ? ಒಂದು ಶಾಲೆನಲ್ಲಿ ನಾನು ನೋಡಿದ್ದೆ, ಬೂದಿತಿಟ್ಟು ಅಂತೇಳಿ ಒಂದು ಶಾಲೆ. ಅವ್ರು ಏನು ಮಾಡಿದಾರಂದರೆ, ಈ ಫೋಟೋಗಳು ತಂದು ಹಾಕಿಲ್ಲ ಮಹನೀಯರದೆಲ್ಲನೂ. ಅವ್ರೇನು ಮಾಡಿದಾರೆ ಗೊತ್ತಾ? ಲೈನ್ ಡ್ರಾಯಿಂಗ್ ಬರ್ಸಿ ಅವ್ರ ಮಕ್ಕಳ ಕಡೆ. ಈಗ ಶಿವಾಜಿ ಮಹಾರಾಜ್ ಚಿತ್ರ ತಂದು ಹಾಕಿಲ್ಲ, ಅವರು ಅಂಬೇಡ್ಕರ್ ಚಿತ್ರ ತಂದು ಹಾಕಿಲ್ಲ. ಏನು ಮಾಡಿದ್ದಾರೆ? ಲೈನ್ ಡ್ರಾಯಿಂಗಲ್ಲಿ ಬರ್ಸಿದ್ದಾರೆ. ಅದು ಬರೆಯುವಾಗ ಪ್ರತಿಯೊಂದು ಅಂಶವನ್ನು ಮಗು ಏನು ಮಾಡಿದೆ? ಗಮನ ಮಾಡಿ 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 ಬರೆದಿದೆ. ಅದರದೇ ಒಂದು ಪ್ರದರ್ಶನ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ಅಟ್ರಾಕ್ಷನ್. ಇರೋದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇನೆ, ಬಟ್ ಎಲ್ರದ್ದು ಕುತೂಹಲ ಕೆರಳಿಸತ್ತೆ. ಕಾರಣ ಏನಕ್ಕಂದ್ರೆ ಅಲ್ಲಿ ಮಕ್ಕಳ ನಿಜವಾದ ಸಾಮರ್ಥ್ಯ ಮತ್ತು ಕ್ರಿಯಾಶೀಲತೆಯಲ್ಲಿ ಏನಾಗಿದೆ? ಅಪ್ಲೈ ಆಗಿದೆ. ಅದರಿಂದ ಏನಾಗುತ್ತೆ? ಪ್ರತಿ ಮಗುವಿನಲ್ಲಿ ಕಲಿಕಾ ಸ್ಥಿರೀಕರಣ ಚೆನ್ನಾಗಾಗತ್ತೆ. ಈ ಮಕ್ಕಳು ಕಲಿತಾ ಇದ್ದಾರೆ, ಸ್ಥಿರೀಕರಣ ಆಗ್ತಾ ಇಲ್ಲ. ಯಾಕೆ ಅವರಲ್ಲೂ ಯಾಕೆ ಉಳಿತಾ ಇಲ್ಲ ಅದು ಅಂತ ಹೇಳಿದ್ರೆ, ಕಲಿಯೋದ ಎಲ್ಲವೂ ಏನಾಗ್ತಾ ಇದೆ? ಒಂದು ಆಸಕ್ತಿದಾಯಕ ಇಲ್ಲ, ಎರಡನೇದು ಕುತೂಹಲ ಇಲ್ಲ, ಮತ್ತು ಸ್ವಂತ ಪ್ರಯತ್ನ ಇಲ್ಲ. ಸಹಾಯ ಮಾಡೋದು ತುಂಬ ಆಗೋಗ್ಬಿಡ್ತಾ ಇದೆ. ಆಯಿತಾ? ಹಾಗಾಗಿ ಈ PM ಶ್ರೀ ಶಾಲೆಗಳಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ, ಆ ಮಗುವಿಗೆ ಪ್ರತಿ ಹಂತದಲ್ಲೂ ಅದೇ ಸ್ವಂತ ಕೂತ್ಕೊಂಡು ಯಾವ ರೀತಿ ಟೆಕ್ಸ್ಟ್ ಬುಕ್ ಓದಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು, ಪೂರಕ ಚಟುವಟಿಕೆ ಹೆಂಗೆ ಮಾಡಬೇಕು, ಆಮೇಲೆ ಕ್ಲಾಸ್ರಿಂದ ಹೊರಗಡೆ ಏನೇನು ಚಟುವಟಿಕೆ ಪೂರಕವಾಗಿ ಮಾಡಬೇಕಂತ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೊಂದು ಡ್ಯಾಶ್ ಬೋರ್ಡ್ ಮಾಡಿದ್ದಾರೆ, PM ಶ್ರೀ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ. ಅದರೊಳಗಡೆ ಇವರು ಡೇಟಾನ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ಎನ್ರೋಲ್ಮೆಂಟು, ಅಟೆಂಡೆನ್ಸು, ಆಮೇಲೆ ಯಾವ್ಯಾವುದಕ್ಕೆ ಏನೇನು ಪಾಠಗಳು, ಯಾವ ತಿಂಗಳಲ್ಲಿ ಏನೇನು ಪಾಠಗಳು, ಅದಕ್ಕೆ ಪೂರಕ ಚಟುವಟಿಕೆಗಳೇನು, ಒಟ್ಟಿಗೆ ಏನು ಮಾಡ್ತೀರಾ, ಇಂಡಿವಿಜುವಲಾಗಿ ಏನು ಮಾಡ್ತೀರಾ, ಗ್ರೂಪಲ್ಲಿ ಏನು ಮಾಡ್ತೀರಾ, ಪ್ರತಿಯೊಂದು ಅವ್ರು ಏನು ಮಾಡ್ಬಿಟ್ಟಿದ್ದಾರೆ? ಎಲಿಸಿಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದನ್ನು ಒಂದು ಕಡೆ ಕೂತ್ಕೊಂಡು ಮಾನಿಟರ್ ಮಾಡಿ ಗೈಡ್ ಮಾಡ್ತಾ ಇದ್ದಾರೆ. ಮತ್ತು ಯಾವ ಶಾಲೆಯಲ್ಲಿ ಕೊರತೆ ಆಗಿದೆ, ಹತ್ತಿರದಲ್ಲಿರೋ ಕೇಂದ್ರೀಯ ವಿದ್ಯಾಲಯದ ಶಿಕ್ಷಕರು ಅಥವಾ ನವೋದಯ ಶಾಲೆಯ ಸಂಪನ್ಮೂಲ ತಂಡ ಬಂದು ಆ ಶಾಲೆಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಗಟ್ಟಿಗೊಳ್ಳಬೇಕಾದ ಪ್ರಕ್ರಿಯೆಗಳು. ಈಗ ಅದು ಕಡಿಮೆ ಇದೆ. ಇನ್ನು ಸ್ಟಾರ್ಟಿಂಗ್ನಲ್ಲಿ ಹೆಂಗಪ್ಪ ಇದಕ್ಕೆ ಜಂಪ್ ಆಗೋದು, ಪರಿವರ್ತನೆ ಆಗೋದು ಅನ್ನೋ ವಿಚಾರದಲ್ಲೇ ಗೊಂದಲಗಳಿದೆ. ಈ ಗೊಂದಲಗಳೆಲ್ಲ ಈಗ ಏನಾಗ್ತಾ ಇದೆ? ಸಾಲ್ವ್ ಆಗ್ತಾ ಇದೆ, ಪರಿಹಾರ ಆಗ್ತಾ ಇದೆ ಅಲ್ವಾ? ಸೊ ಈಗ ಯಾವ ಥರ ಮುಂದುವರಿಯೋದು ಅನ್ನೋದು ಚರ್ಚೆ ಇದೆ. ಸೊ ಅದನ್ನು ನೀವು ಯೋಚನೆ ಮಾಡಬೇಕು. ಸರ್, ಈಗ ದೇಶಾದ್ಯಂತ 14,500 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು. ಪ್ರತಿಯೊಂದು ಶಾಲೆಗೂ ಅದರದೇ ಆದಂಥ ಸ್ಥಳೀಯ ಭಾಷೆ ಮತ್ತು ಮಾಧ್ಯಮ ಅಂತ ಇದ್ದೇ ಇರುತ್ತೆ ಸರ್. ಈ ನಿಟ್ಟಿನಲ್ಲಿ ಭಾಷಾ ಮಾಧ್ಯಮ ಅಂದರೆ ಕಲಿಕಾ ಭಾಷಾ ಮಾಧ್ಯಮಕ್ಕೆ ಏನಾದರೂ ನೀತಿ ನಿಯಮಗಳಿದೆ, ಅಥವಾ ಸ್ಥಳೀಯ ಭಾಷೆನಲ್ಲಿ ಮಕ್ಕಳಿಗೆ ಕಲಿಸಬೇಕು ಅಂತ ಏನಾದ್ರು ಇದೆಯಾ? ಸ್ಥಳೀಯ ಭಾಷೆ ಆ ರಾಜ್ಯದ ಭಾಷಾ ನೀತಿ ಏನಿದೆ ಅದ್ರ ಪ್ರಕಾರನೇ. ಈಗ ಕನ್ನಡ ಶಾಲೆ ಇದ್ರೆ ಕನ್ನಡನೇ, ಮರಾಠಿ ಶಾಲೆ ಇದ್ರೆ ಮರಾಠಿನೇ. ಅಲ್ಲಿ ಯಾವುದು ಪ್ರಧಾನವಾಗಿ ಮಾತೃಭಾಷೆ ಇದೆ ಅದರಲ್ಲೇ ಕಲಿಸ್ಬೇಕು. ಅದರಲ್ಲೂ ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರಗಳಂತ ಇದೆ. ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ನೀವೇನು ತೀರ್ಮಾನ ಮಾಡ್ತೀರಿ ಆ ಥರ. ಅವೆಲ್ಲಕ್ಕಿಂತ ಮುಖ್ಯ ಇರೋದಿಲ್ಲಿ ವಿಜ್ಞಾನ ಹೆಂಗೆ ಕಲಿಸ್ತೀಯಾ, ಯಾಕಂದ್ರೆ ಅದು ಯೂನಿವರ್ಸಲ್. ಗಣಿತ ಹೆಂಗೆ ಕಲಿಸ್ತೀಯಾ, ಇಂಗ್ಲೀಷ್ ಹೆಂಗೆ ಕಲಿಸ್ತೀಯಾ, ಗ್ರಾಮರ್ ಹೆಂಗೆ ಕಲಿಸ್ತೀರಾ, ಪೌರನೀತಿ ಹೆಂಗೆ ಕಲಿಸ್ತೀರಾ, ಭೂಗೋಳ ಹೆಂಗೆ ಕಲಿಸ್ತೀರಾ, ಅದು ಯೂನಿವರ್ಸಲ್. ಅಲ್ಲೇ ನಾವು ಚೌಕಾಶಿ ಮಾಡೋಕ್ಕಾಗಲ್ಲ. ನಿಜ ತಾನೇ? ಭಾಷೆ ಮತ್ತು ಸಾಹಿತ್ಯದಲ್ಲಿ ಈ ವಿಚಾರಗಳಲ್ಲಿ ವ್ಯತ್ಯಾಸ ಬರುವುದು ಬಿಟ್ರೆ, ಈಗ ಕನ್ನಡದಾನೆ ಕರ್ನಾಟಕದಲ್ಲಿ 5-6 ಥರ ಮಾತಾಡ್ತೀವಿ. ಚಾಮರಾಜನಗರ, ನಂಜನಗೂಡಲ್ಲಿ ಒಂಥರ ಮಾತಾಡ್ತೀವಿ, ಮೈಸೂರು, ಹಾಸನ, ಮಂಡ್ಯದಲ್ಲಿ ಒಂಥರ ಮಾತಾಡ್ತೀವಿ. ಬೆಂಗಳೂರು ಕನ್ನಡನೇ ಬೇರೆ, ದಾವಣಗೆರೆ, ಬೆಳಗಾಂ ಕಡೆ ಕನ್ನಡ ಹೋದ್ರೆ ಬೇರೆ ಅಲ್ವಾ, ಬಳ್ಳಾರಿ ಕಡೆ ಹೋದ್ರೆ ಕನ್ನಡ ಬೇರೆ, ಬೀದರ್ಗೆ ಹೋದ್ರೆ ಇನ್ನೂ ಬೇರೆ ಕನ್ನಡ ಇದೆ. ಕನ್ನಡನೂ ಇದೆ, ಮರಾಠಿನೂ ಇದೆ, ಉರ್ದುನೂ ಇದೆ ಆ ಕನ್ನಡದಲ್ಲಿ. ಮಂಗಳೂರು ಘಟ್ಟ ಪ್ರದೇಶಕ್ಕೆ ಹೋದ್ರೆ
ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅಲ್ಲಿನ ಕನ್ನಡನೇ ಬೇರೆ ತರ ಇದೆ, ಅದೇ ನೋಡಕ್ ಕನ್ನಡನೇ ಹೌದು ಅಲ್ವಾ. ಆ ಪ್ರದೇಶದಲ್ಲಿ ಯಾವ ಭಾಷೆಯಲ್ಲಿ ಜನ ಕಂಫರ್ಟಬಲ್ ಆಗಿದ್ದಾರೆ ಆ ಭಾಷೆಯಲ್ಲೇ ಕಲಿಬೇಕು ಅನ್ನೋದು ಒಂದು ನೀತಿ. ಆಮೇಲೆ 1ರಿಂದ 5ನೇ ಕ್ಲಾಸ್ವರೆಗೂ ಅವರ ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಅನ್ನೋದು ನೀತಿ. ಇನ್ನು ಅದಕ್ಕೆ ಸರ್ಕಾರಿ ಶಾಲೆಗಳು ಕೆಲಸ ಮಾಡ್ತಾ ಇದೆ. ಬಟ್ ಅದರಲ್ಲಿ ನನ್ನ ಮಗ ನಾನು ಇಂಗ್ಲೀಷಲ್ಲೇ ಕಲಿಸ್ತೀನಿ, ಹಿಂದಿನಲ್ಲೇ ಕಲಿಸ್ತೀನಿ, ಇನ್ಯಾವುದೋ ಭಾಷೆಯಲ್ಲಿ ಕಲಿಯೋದು ಅವ್ರ ಪೋಷಕರ ತೀರ್ಮಾನ, ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಉನ್ನತ ಶಿಕ್ಷಣಕ್ಕೆ ಹೋಗಲಿಕ್ಕೆ ಏನಾದ್ರು ಸೌಲಭ್ಯ ಅವ್ರು ಪಡಿಬೇಕು ಅಂದರೆ ಆಯಿತಾ 10ನೇ ಕ್ಲಾಸ್ವರೆಗೂ ಅವನು ಕನ್ನಡ ಓದಿರಲೇಬೇಕಂತ ಇದೆ. ಅದು ಪ್ರಥಮ ಭಾಷೆ ಆದಿರಲಿ ದ್ವಿತೀಯ ಭಾಷೆ ಆದಿರಲಿ. ಇಲ್ಲ ಅಂದರೆ ಅವನಿಗೆ CET-ನಲ್ಲಿ ಸೀಟ್ ಸಿಗಲ್ಲ, ಕಾಲೇಜುಗಳಲ್ಲಿ ಸೀಟ್ ಸಿಗೋದಕ್ಕೆ ಅವನಿಗೆ ಏನು ಮಾಡ್ತಾರೆ, ಹೊರನಾಡು ಕನ್ನಡಿಗ ಅಂದ್ಬಿಟ್ಟು ಅವ್ನಿಗೆ ಏನು ಮಾಡ್ತಾರೆ, ಕ್ಯಾಟಗರಿ ಚೇಂಜ್ ಆಗೋಗುತ್ತೆ. ಇದು ಅರ್ಥ ಮಾಡ್ಕೋಬೇಕು ನಾವು. 85% ನಮಗಿದೆ ಸೀಟುಗಳು, ಹೊರನಾಡಿನಿಂದ ಬರೋರಿಗೆ 15% ಇದೆ. ನಾವು ಆ ಪೂಲಲ್ಲೂ ಕಾಂಪೀಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದಕ್ಕೊಂದು ಪೂರಕವಾಗಿ ಬೆಂಬಲವಾಗಿರುವಂಥ ಸಂಗತಿಗಳು. PMC ಶಾಲೆಗಳಲ್ಲಿ ಆ ಥರದ್ದೇನೇ ಭೇದ ಭಾವ ಇಲ್ಲ. ಅದೇ ನೀವು PMC ಶಾಲೆ ಯಾರಿಗೆ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ. ಈಗ ಇದ್ರ ಕಡೆ ಹೋಗ್ಬಿಟ್ಟು ತಮಿಳ್ ಶಾಲೆ ಆಯ್ಕೆ ಆಯಿತು ಅಂತ ಇಟ್ಕೊಳ್ಳೋಣ, ಇಲ್ಲಿ ಚಾಮರಾಜನಗರದ ಕಡೆ ಹೋದಾಗ, ಯಾಕಂದ್ರೆ ತಮಿಳ್ ಮಾತಾಡೋರು ಇದ್ದಾರೆ, ಅಲ್ಲಿ ತಮಿಳು ವಿಚಾರ ಏನಿದೆ ಅದೇ ಮಾಧ್ಯಮದಲ್ಲೇ ಪಾಠಗಳು ಆಗ್ತಾ ಇರುತ್ತೆ, ಈಗಲೂ ಅದರಲ್ಲೇ ಆಗ್ತಾ ಇದೆ. ಅದರಲ್ಲೊಂದು ಕನ್ನಡ ಒಂದು ಇಟ್ಕೊಂಡಿದ್ದಾರೆ ಅಷ್ಟೇ 3ನೇ ಭಾಷೆಯಾಗಿ. ಯಾಕಂದ್ರೆ ಇದು ಈಗ ಅದೇ ರೀತಿ ನಾವು ಮಹಾರಾಷ್ಟ್ರ ಗಡಿಭಾಗಕ್ಕೆ ಹೋದ್ರೆ ಮರಾಠಿ ಶಾಲೆಗಳಿದೆ ಆಯ್ತಾ, ಇಲ್ಲಿ ಬೆಳಗಾಂ ಕಡೆ. ಅದೇ ಕರ್ನಾಟಕ ಆ ಕಡೆಗೆ ಹೋದ್ರೆ ಮಹಾರಾಷ್ಟ್ರ ಸರ್ಕಾರ ಕನ್ನಡ ಶಾಲೆಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಅಲ್ಲಾದರೂ ಒಂದು PMC ಶಾಲೆಗಾಗಿ ಸೆಲೆಕ್ಟ್ ಆಗ್ಬಿಡ್ತು ಅಂದರೆ ಅಲ್ಲಿ ಯಾವ ಮಾಧ್ಯಮದಲ್ಲಿ ಪಾಠಗಳು ನಡೀತಾ ಇದೆ ಅದೇ ಮುಂದುವರ್ಕೊಂಡು ಹೋಗುತ್ತೆ. ಸರ್, ಹಾಗಿದ್ರೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್, ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಪೋಷಕರಿಗೆ ಅಥವಾ ಸಾರ್ವಜನಿಕರಿಗೆ ಈ PMC ಯೋಜನೆ ಉತ್ತಮವಾಗಿ ಫಲಕಾರಿಯಾಗೋ ನಿಟ್ಟಿನಲ್ಲಿ ಅವರ ಕರ್ತವ್ಯಗಳ ಕುರಿತು ಕೊನೆಯದಾಗಿ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? PMC ಶಾಲೆ ಒಂದೇ ಅಂತಲ್ಲ, ಯಾವುದೇ ಸರ್ಕಾರಿ ಶಾಲೆಯಲ್ಲಾಗಲಿ 1ನೇ ಕ್ಲಾಸಿಂದ PUC-ವರೆಗೂ ಮಕ್ಕಳು ಕಲಿಯುವ ಯತ್ನ ಮಾಡಲಿಕ್ಕೆ ನೀವು ಪ್ರೋತ್ಸಾಹಿಸಬೇಕು. ಅಂದರೆ ಈಗ ಸರ್ಕಾರ ಅವ್ರಿಗೆ ಪಠ್ಯಪುಸ್ತಕಗಳೆಲ್ಲ ಕೊಟ್ಬಿಟ್ಟಿದೆ ಉಚಿತವಾಗಿ, ಅದನ್ನು ತೆಗೆಯೋದೇ ಇಲ್ಲ ಮಕ್ಕಳು. ಅವರು ತೆಗೆದು ಕಣ್ಣಿಂದ ನೋಡಬೇಕು, ಪದಗಳನ್ನ ಗುರುತಿಸ್ಬೇಕು, ವಾಕ್ಯ ರಚನೆ ಮಾಡಬೇಕು, ಆ ವಾಕ್ಯದಲ್ಲಿ ಏನು ಸಾರಾಂಶ ಇದೆ ಅಂತ ಅವರೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದು ಕಣ್ಣು ಮುಖಾಂತರ, ಕಿವಿ ಮುಖಾಂತರ, ತುಟಿ ಚಲನೆ ಮುಖಾಂತರ ಆದಾಗ ಮಾತ್ರ ಅವರಲ್ಲದು ನೆನಪಿಗೆ ಹೋಗೋದು. ಇಲ್ಲ ಅಂದರೆ ಅದೆಲ್ಲ ತಾತ್ಕಾಲಿಕ ನೆನಪಲ್ಲಿ ಇರುತ್ತೆ, ಅದು ಬರೀ 20 ಸೆಕೆಂಡ್ ಇರುತ್ತೆ. ಇನ್ನು ಅವರೆಲ್ಲ ಮಾಹಿತಿಗಳನ್ನ ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತೆ, ಎಲ್ಲಿ ಪರೀಕ್ಷೆಗಳು ಬರೆಯೋಕ್ಕಾಗತ್ತೆ, ಎಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯೋಕ್ಕಾಗತ್ತೆ. ಪ್ರತಿದಿನ ಅವರು ಯುದ್ಧ ಮಾಡೋದೇ ಆಗ್ಬಿಡುತ್ತೆ. ಇನ್ನು ಗೆಲ್ಲೋದು ಯಾವಾಗ? ಅವರು ಯುದ್ಧ ಅಂದಾಗ ಸೋಲಬಹುದು ಗೆಲ್ಲಬಹುದು, ಹೆಚ್ಚಿನ ಸಮಯದಲ್ಲಿ ನಾವು ಸೋಲ್ತಾ ಇದ್ದಾರೆ ನಮ್ಮ ಮಕ್ಕಳು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ನಿರ್ದಿಷ್ಟ ಅವಧಿನಲ್ಲಿ ಶಾಲೆಯಲ್ಲಿ ಏನು ಚಟುವಟಿಕೆಗಳು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಮಕ್ಕಳು ಓದ್ತಾ ಇದ್ದಾರಾ, ಕಲಿತಾ ಇದ್ದಾರಾ, ಬರಿತಾ ಇದ್ದಾರಾ, ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಗಮನಿಸಬೇಕು. ಎರಡನೇದು, ಅವ್ರಿಗೇನು 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಇದೆ, ಎಲ್ಲ ಸಬ್ಜೆಕ್ಟು ಓದ್ತಾ ಇದ್ದಾರೆ ಅಂತ ಗಮನಿಸ್ಬೇಕಷ್ಟೆ. ನೀವು ಟೀಚರ್ ಥರ ಪಾಠ ಮಾಡೋಕ್ಕೆ ಹೋಗ್ಬಿಡ್ರಿ. ಮಗು ಹೋಗ್ಬಿಟ್ಟು ಅಲ್ಲೇ ಕಲಿಬೇಕು. ಆ ಟೀಚರ್ಸ್ ಏನಾದ್ರು ಬರ್ಕಮ್ಮ ಅಂದರೆ ಬರ್ದಿದಾರಾ, ಓದ್ಕಮ್ಮ ಅಂದರೆ ಓದಿದಾರಾ. ನೀವು ಪರೀಕ್ಷೆ ಮಾಡಿ, ಜೋರಾಗಿ ಓದೋ ನಾನು ಕೇಳಿಸ್ಕೊತೀನಿ, ನಿಮಗೂ ಜ್ಞಾನ ಬಂತು, ಮಗುಗೂ ಸ್ಪಷ್ಟ ಉಚ್ಚಾರಣೆ ಬಂತು. ನಿಜ ತಾನೆ? ಬರೆಯೋದ್ರಿಂದ ಶುದ್ಧ ಬರಹ ಬಂತು, ಆಯ್ತಾ, ಸ್ಪಷ್ಟವಾಗಿ ಓದೋದು ಬಂತು. ಇದನ್ನ ಗಮನ ಮಾಡಬೇಕು. ಈಗ ನಮ್ಮಲ್ಲಿ ಏನಾಗಿದೆ, ಸ್ಪಷ್ಟವಾಗಿ ಓದೋದು ಇಲ್ಲ, ಶುದ್ಧವಾಗಿ ಬರಿತಾನೂ ಇಲ್ಲ. ಅದರಿಂದಾಗಿ ಅವ್ರಿಗೆ ಶೈಕ್ಷಣಿಕ ಸಾಧನೆ ಸಾಮರ್ಥ್ಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಉನ್ನತ ಕ್ಲಾಸ್ಗಳಿಗೆಲ್ಲ ಹೋದಂಗೆಲ್ಲ ಕಾಂಪ್ರಹೆನ್ಷನ್ ಬರೆಯೋಕ್ಕೆ ಆಗ್ತಾ ಇಲ್ಲ. ಆಬ್ಜೆಕ್ಟಿವ್ ಟೈಪ್ ಕೊಟ್ಟರೆ ABCD ಟಿಕ್ ಹಾಕ್ತಾರಷ್ಟೇ. ನೀನು 10 ಲೈನು 15 ಲೈನು ವಿವರಾತ್ಮಕವಾಗಿ ಬರೆಯಪ್ಪ ಅಂದರೆ ಈ ಕಾಗ್ನಿಟಿವ್ ಎಬಿಲಿಟಿ ಇಲ್ವೇ ಇಲ್ಲ ಮಕ್ಕಳಲ್ಲಿ. ಇದು ನಾಳೆ ದಿನ ದೊಡ್ಡ ಸಮಸ್ಯೆ ಆಗುತ್ತೆ. ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುಟಗಟ್ಲೆ ಬರಿಬೇಕಂತಾರೆ. ಏನೋ ಕೆಲವು ಪರೀಕ್ಷೆಗಳು ಬರೀ ಟಿಕ್ ABCD ಟಿಕ್ ಹಾಕಿದ್ರೆ ಸಾಕು. ಸೊ ಯಾವುದಕ್ಕೆ ನಮ್ಮ ಮಗು ನಾವು ತಯಾರು ಮಾಡ್ತೀವಿ ಅನ್ನೋದಕ್ಕೆ ಬುನಾದಿ ಈಗಲೇ ಆಗುತ್ತೆ. ಹಾಗಾಗಿ 10ನೇ ಕ್ಲಾಸ್ ಹೊತ್ತ PUC-ವರೆಗೆ ನಿಮ್ಮ ಮಕ್ಕಳಿದಾರಲ್ಲ, ಅಲ್ಲಿ ನೀವು ಪೋಷಕರು ಗಮನ ಇಟ್ಟು ಪ್ರತಿದಿನ ಮನೆಯಲ್ಲಿ ಒಂದು ನಿರ್ದಿಷ್ಟ ಸಮಯ 3 ಗಂಟೆ, ಒಂದು 4 ಗಂಟೆ, 6 ಗಂಟೆ ಏನೋ ಓದ್ತಾ ಇದ್ದಾರಾ, ಕಲಿತಾ ಇದ್ದಾರಾ, ಅರ್ಥ ಮಾಡ್ಕೊಳ್ತಾ ಇದ್ದಾರಾ. ಆಮೇಲೆ ಎರಡನೇದು, ಶಾಲೆಯಲ್ಲಿ ಇಂಥ ಪ್ರಾಜೆಕ್ಟ್ ಮಾಡ್ಕೊಂಬನ್ನಿ ಅಂತ ಮನೆಗೆ ಕೆಲಸ ಕೊಟ್ಟರೆ ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಆಯ್ತಾ, ನಿನ್ನೆ ಒಂದು ಮಗು ನೋಡ್ತಾ ಇದ್ದ 6ನೇ ಕ್ಲಾಸ್ ಮಗು, ಅದು ಏನೋ ಆ್ಯಂಗಲ್ಸ್ ಬಗ್ಗೆ, ಕೋನಗಳ ಬಗ್ಗೆ ಪ್ರಾಜೆಕ್ಟ್ ಮಾಡ್ಕೊ, ಒಂದು 5 ಕೋನ ಕೊಟ್ಟಿದ್ದಾರೆ ಮಾಡ್ಕಮ್ಮ ಅಂತ. ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಅದು ಮಾಡಬೇಕು. ಮಗು ಬಂತು, ನೀವು ಹೇಳ್ಕೊಡ್ಬೇಕಲ್ಲ, ನಾನು ಹೇಳ್ಕೊಡೋದಿಲ್ಲ, ಸೋರ್ಸ್ ತೋರಿಸ್ತೀನಿ, ನೋಡ್ಕೊ, ಅರ್ಥ ಮಾಡ್ಕೊ, ನೀನೇ ಮಾಡು ಅಂತ. 20 ನಿಮಿಷ ಗಮನಿಸ್ತು, ಇನ್ನು 20 ನಿಮಿಷ ಅದೇ ಮಾಡ್ಕೊಂಡು ಹೋಯ್ತು. ಪೋಷಕರು ಮಾಡಿದಷ್ಟು ನೀಟಾಗಿಲ್ಲ, ಆದರೆ ಮಗುಗೆ ಕಾನ್ಸೆಪ್ಟ್ ಬಂತು ಅಲ್ವಾ. ಈ ಥರದ ಅಂಶಗಳನ್ನ ನೀವು ಪ್ರಚೋದನೆ ಮಾಡಿದಾಗ ಮಾತ್ರ ನಿಮ್ಮ ಮಗುವಿನಲ್ಲಿ ಕಲಿಕೆಯ ಸ್ಥಿರೀಕರಣ ಆಗ್ತದೆ.
ಮತ್ತು ನಿರಂತರ ಕಲಿಕೆಯ ಅಭ್ಯಾಸಗಳು ಅವರಲ್ಲಿ ಬಲಗೊಳ್ತದೆ. ಅದ್ರ ಕಡೆ ನೀವು ಗಮನ ಕೊಡಿ. ಅದಕ್ಕೆ ಒಂದು ಮಾದರಿಯಾಗಿ ಶೋಕೇಸ್ ಆಗಿ ಇರುವಂಥದ್ದು ಯಾವುದಪ್ಪ ಅಂದರೆ PMC ಶಾಲೆಗಳು. ಅದೊಂದು ಮಾದರಿ ಅಷ್ಟೆ. ಈ ಮಾದರಿ ನಾನು ಯಾವ ಶಾಲೆಯಲ್ಲಿ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ರಾಜ್ಯ ಸರ್ಕಾರನೂ ಸಹಾಯ ಮಾಡ್ತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಉತ್ತೇಜಕಾರಿ ಅಂಶಗಳನ್ನ ನೇರವಾಗಿ ಅನುದಾನದ ಮುಖಾಂತರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲ ಪ್ರಯತ್ನ ಪಟ್ವಿ ಅಂದರೆ ನಮ್ಮೂರು ಶಾಲೆಗಳು ನಾವೆಲ್ಲ PMC ಶಾಲೆಗಳಾಗಿ ಮಾರ್ಪಾಡು ಮಾಡಲಿಕ್ಕೆ, ಅನುಭವ ಆಧಾರಿತ ಕಲಿಕೆ ಮಾಡಲಿಕ್ಕೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕಲಿಕೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ ಅನ್ನೋ ಅಂಶನ ನಾವು ಮನಗಾಣಬೇಕು. ಭಾಳ ಸಂತೋಷ ಸರ್. ಇಷ್ಟೊತ್ತು PMC ಯೋಜನೆಯ ಕುರಿತು, ಅದರ ಜಾರಿಯ ಹಿನ್ನೆಲೆ ಆಗಿರ್ಬೋದು, ಅದರ ಪರಿಚಯ ಆಗಿರ್ಬೋದು, ಯಾವ್ಯಾವ ಪ್ರಮುಖ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ, ಈ ಯೋಜನೆಗೆ ಒಳಪಡುವಂಥ ವಿವಿಧ ರೀತಿಯ ಸರ್ಕಾರಿ ಶಾಲೆಗಳು ಯಾವ್ಯಾವುದಿದೆ, ಮತ್ತು ಏನೆಲ್ಲ ಮಾನದಂಡಗಳನ್ನು ಆಯ್ಕೆ ಮಾಡಿಕೊಂಡು ಈ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ಕುರಿತು, ಮತ್ತು ಈ ಯೋಜನೆಯಿಂದ ಆ ಶಾಲೆಗಳಲ್ಲಿ ಏನೆಲ್ಲ ಅನುಕೂಲಗಳು ಮತ್ತು ಪ್ರಯೋಜನಗಳನ್ನು ಆ ಶಾಲಾ ಮಕ್ಕಳು ಪಡ್ಕೋಬೋದು ಅನ್ನೋ ಕುರಿತು, ಒಟ್ಟಾರೆಯಾಗಿ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ವೈಜ್ಞಾನಿಕವಾಗಿ ವಿವಿಧ ರೀತಿಯ ಮಜಲುಗಳಲ್ಲಿ ತಮ್ಮದೇ ಆದಂಥ ಒಂದು ಸಾಮಾನ್ಯ ಜ್ಞಾನವನ್ನು ಒಂದು ಭವಿಷ್ಯಕ್ಕೆ ಹಾಗೂ ಭವಿಷ್ಯದ ಭಾರತಕ್ಕೆ ಎಷ್ಟೆಲ್ಲ ಸಹಕಾರಿ ಆಗ್ತಾರೆ ಅನ್ನೋದು ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಈ ಯೋಜನೆ ಕುರಿತು ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು ಅಂಶ ಹೇಳಲೇಬೇಕು. ಸರ್, ಈ PMC ಶಾಲೆಗಳಿಗೆ ಪ್ರತಿ ವರ್ಷ ಕಾಂಪೋಸಿಟ್ ಫಂಡ್ ಅಂತ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದ್ರ ಜೊತೆಗೆ ಲೈಬ್ರರಿ ಗ್ರಾಂಟ್ ಅಂತ ಕೊಡ್ತಾ ಇದೆ, ಮತ್ತೆ ಸ್ಪೋರ್ಟ್ಸ್ ಗ್ರಾಂಟ್ ಅಂತ ಕೊಡ್ತಾ ಇದೆ. ಇದು ತುಂಬಾ ಮುಖ್ಯ. ಯಾಕಂದ್ರೆ ಶಾಲೆಗೆ ಮಕ್ಕಳು ಬರೋದೇ ಆಟ ಆಡಕ್ಕೆ. ಹೌದು, ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ ನಾವು ನಾಟಕ, ಡ್ಯಾನ್ಸು ಇಂಥದ್ದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ಅಂತ. ಮೂರನೇದು ಆಸಕ್ತಿದಾಯಕ ಅವ್ರಿಗಿರೋದು ತೋಟ, ಗಿಡ, ಅದರ ನಿರ್ವಹಣೆ ಮಾಡೋದು, ಇಂಥವು ತುಂಬ ಇಂಟ್ರೆಸ್ಟ್. ನಾಲ್ಕನೇದು ಅವ್ರಿಗೆ ಆಸಕ್ತಿದಾಯಕ ಲ್ಯಾಬ್ಗಳನ್ನ ಲೈವ್ ಮಾಡಿ ಇದು ಮಾಡೋವಂಥದ್ದು. ಐದನೇದು ಅವ್ರಿಗೆ ಇಷ್ಟ ಆಗುವಂಥದ್ದು ಲೈಬ್ರರಿನ ಬಳಕೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಬುಕ್ ತೊಗೊಂಡೋಗೋದು, ಬುಕ್ ತಗೊಂಬಂದು ಕೊಡೋವಂಥದ್ದು. ಈ ಒಂದು ಏನೋ ಬಿಹೇವಿಯರ್ ಅವರಲ್ಲಿ ನಾವು ಬೆಳೆಸಬೇಕು. ಇದು ಅವ್ರಿಗೆ ಲಾಂಗ್ ಟರ್ಮಲ್ಲಿ ಖಂಡಿತ ಸಹಾಯ ಆಗುತ್ತೆ. ಇದಕ್ಕೆ ನೇರವಾಗಿ PMC ಶಾಲೆಗಳಲ್ಲಿ ಅನುದಾನ ಕೊಡ್ತಾ ಇದ್ದಾರೆ. ಇದನ್ನು ನಾವು ಗಮನ ಮಾಡಬೇಕು. ಸೊ ಉತ್ತಮ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀರಾ. ನಾನು ಕರೆಸಿ ಈ ಅಭಿಪ್ರಾಯಗಳನ್ನು ನಿಮ್ಮ ವಾಹಿನಿ ಮುಖಾಂತರ ಜನಕ್ಕೆ ಮುಟ್ಟಿಸ್ಲಿಕ್ಕೆ, ಸರಿಯಾದ ಮಾಹಿತಿಗಳನ್ನು ಯೋಜನೆ ಬಗ್ಗೆ ಮುಟ್ಟಿಸ್ಲಿಕ್ಕೆ ನೀವು ಕಾರಣರಾಗಿದ್ದೀರಿ. ನಿಮಗೂ ನಾನು ಅಭಿನಂದನೆಗಳು ಹೇಳ್ತಾ ಈ ಅವಕಾಶಕ್ಕಾಗಿ ವಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ. ಪ್ರಿಯ ಕೇಳಿದ್ರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತಾದ್ಯಂತ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಪ್ರಮುಖ ಯೋಜನೆಯಾದಂತಹ PMC ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ ನೀತಿಗಳ ಸಮಾಲೋಚಕರು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದಂಥ ಮೈಸೂರಿನ ಡಾಕ್ಟರ್ G. ಅಚ್ಯುತ್ರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರಮುಖ ಯೋಜನೆ ಕುರಿತು ಅದರ ಸಂಪೂರ್ಣ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30